ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಎರಡು ವಾಕ್ಯಗಳು ಓದ್ರಿ. ಓದಿ ಸಿಸ್ಟರ್. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಾಲೆಯಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಆಮೇನ್. ಸರಿ, ಕನ್ನಡ ಭಾಷಾಂತರದಲ್ಲಿ ಚೆನ್ನಾಗಿದೆ, ಉಲ್ಲಾಸವಾಗಿದ್ದೇವೆ. ಓಕೆ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಉಲ್ಲಾಸವಾಗಿರ್ರಿ. ಅಂದರೆ ಏನರ್ಥ? ಸಂತೋಷವಾಗಿರ್ರಿ, ಇಲ್ಲ ನಗುತ್ತಾ ಇರ್ರಿ ಅಂತ ಅರ್ಥ. ಓಕೆ, ಉಲ್ಲಾಸವಾಗಿರ್ರಿ ಅಂದರೆ ಸಂತೋಷವಾಗಿರ್ರಿ, ನಗುತ್ತಾ ಇರ್ರಿ ಎಂದು ಅವರು ಹೇಳ್ತಾರೆ. ಇದರಲ್ಲಿ 3 ಸ್ಥಳದಲ್ಲಿ ಆ ಥರ ಬಂದಿದೆ. ಉಲ್ಲಾಸವಾಗಿರ್ರಿ, ಉಲ್ಲಾಸವಾಗಿರ್ರಿ, ಉಲ್ಲಾಸವಾಗಿರ್ರಿ ಎಂದು ಬಂದಿದೆ. ನಾವು ಯಾಕೆ ಉಲ್ಲಾಸವಾಗಿ ಇರಬೇಕು? ಓಕೆ, ಆ್ಯಕ್ಚುಲಿ ಪೌಲ್ ಹೇಳುವಾಗ ನಾವು ಉಲ್ಲಾಸವಾಗಿ ಇದ್ದೆವು ಎಂದು ಹೇಳ್ತಾರೆ. ತಮಿಳು ಭಾಷಾಂತರದಲ್ಲಿ ಹೇಗೆ ಇದೆ? ಉಲ್ಲಾಸವಾಗಿ ಇದ್ದೆವು ಎಂದು ಹೇಳ್ತಾರೆ. ಆದರೆ ಕನ್ನಡ ಭಾಷಾಂತರದಲ್ಲಿ ಉಲ್ಲಾಸವಾಗಿ ಇರಿರಿ ಎಂದು ಬರೀದಿದಲ್ಲ. ಓಕೆ, ನಾವು ಯಾವಾಗಲೂ ಉಲ್ಲಾಸವಾಗಿ ಇರಬೇಕು. ಉಲ್ಲಾಸವಾಗಿ ಇರಬೇಕಾದರೆ ದೇವರನ್ನು ಕುರಿತದಾದ ಒಂದು ತಿಳುವಳಿಕೆ ನಮಗಿರಬೇಕು. ಓಕೆ, ಈ ವಾಕ್ಯ ತಿರುಗಿ ಓದುವಾಗ ಗೊತ್ತಾಗುತ್ತೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಇಲ್ಲ ಸ್ಟರ್, ಇದು ಮಾತ್ರ ಓದ್ರಿ, 2 ಮಾತ್ರ ಓದಿ ಸ್ಟರ್, 2 ಮಾತ್ರ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಾಲೆಯಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶಿತವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಓಕೆ, ಆ್ಯಕ್ಚುಲಿ ಕನ್ನಡ ಭಾಷಾಂತರ ಯಾಕೆ ಹಂಗೆ ಬಂದಿದೆ ಗೊತ್ತಿಲ್ಲ. ಕನ್ನಡ ಭಾಷಾಂತರ ಏನಿದೆ ಅಂದರೆ, ನಾವು ಮಹಿಮೆ ಒಳಗೆ ಬಂದಿದ್ದೇವೆ ಎಂದು ಬಂದಿದೆ ಅಲ್ಲ, ಬಂದಿದ್ದೇವೆ ಎಂದು ಬಂದಿದೆ, ಹೊಂದುವೆವು ಎಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಎಕ್ಸಾಕ್ಟ್ಲಿ, ನನಗೆ ಅದೇ ಬರಬೇಕು. ಅಂದರೆ ದೇವರ ಮಹಿಮೆ ಹೊಂದುವೆವು ಎಂಬ ಭರವಸೆ. ಓಕೆ, ದೇವರ ಮಹಿಮೆಯು ಹೊಂದುವೆವು ಎಂಬ ಭರವಸೆಯಿಂದ ನಾವು ಹೇಗಿರಬೇಕು? ಉಲ್ಲಾಸವಾಗಿ ಇರಬೇಕು. ಮಹಿಮೆ ಹೊಂದುವೆವು ಎಂಬ ಭರವಸೆ ನಮಗೆ ಇದ್ದರೆ ಹೊರತು ನಾವು ಹೇಗಿರುವುದಿಲ್ಲ? ಉಲ್ಲಾಸವಾಗಿ ಇರುವುದಿಲ್ಲ. ಈ ಅಪೊಸ್ತಲನಾದ ಪೌಲ್ ಕೊರಿಂಥಿಯರ ಪಟ್ಟಣಕ್ಕೆ ಸಭೆಗೆ ಹೇಳುವಾಗ ಅವರು ಹೇಳ್ತಾರೆ, ಹೀಗೆ ನಾವು ಈ ಶ್ಲಾಘ್ಯದೊಳಗೆ ನಂಬಿಕೆಯಿಂದ ಏನು ಮಾಡಿದ್ದೇವೆ? ಪ್ರವೇಶಿಸಿದ್ದೇವೆ ಅಲ್ವಾ? ನಂಬಿಕೆಯಿಂದ ಪ್ರವೇಶಿಸಿದ್ದೇವೆ. ಹೀಗೆ ನಾವು ನಂಬುವುದರಿಂದ ದೇವರು ಏನು ಮಾಡಿದ್ದಾರೆ? ಈ ಶ್ಲಾಘ್ಯದೊಳಗೆ, ಅಂದರೆ ಕೃಪಾ ಎಂಬ ಶ್ಲಾಘ್ಯದೊಳಗೆ ನಮ್ಮನ್ನು ಒಳಗೆ ತಂದಿದ್ದಾರೆ. ಓಕೆ, ಈ ಒಳಗೆ ತಂದಿದ ಮೇಲೆ ನಾವು ನೆಲೆಗೊಂಡಿದ್ದು ದೇವರ ಮಹಿಮೆಯನ್ನು ಹೊಂದುವೆವು ಎಂಬ ಭರವಸೆಯಿಂದ ಹೇಗಿರಬೇಕು? ಉಲ್ಲಾಸವಾಗಿರಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಅಂದರೆ ದೇವರು ನಮ್ಮನ್ನು ಈ ಕೃಪಾ ಮಹಿಮೆಯುಳ್ಳ ಒಂದು ಸ್ಥಾನದೊಳಗೆ ನಮ್ಮನ್ನು ಪ್ರವೇಶಿಸುವಂತೆ ಮಾಡಿದ್ದು ದೇವರ ಮೇಲೆ ಇರುವ ನಂಬಿಕೆಯಿಂದಲೇ. ಅಲ್ಲೆಲೂಯಾ. ಹೀಗೆ ನಂಬುವವರು ಎಲ್ಲರಿಗೂ ಒಂದು ಶ್ಲಾಘ್ಯ, ನಾವು ಎಲ್ಲರೂ ದೇವರ ಮಹಿಮೆಯುಳ್ಳ ಕೃಪೆಯೊಳಗೆ ಬಂದಿದ್ದೇವೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಆ ಕೃಪೆ ಏನು ಎಂದು ಹೇಳಿ ನಾವು ಹೇಗೆ ಸಂತೋಷವಾಗಿ ಇರಬೇಕು? ಸಂತೋಷವಾಗಿ ಇರುವುದಕ್ಕೆ ನಮಗೆ ಬೇಕಾಗಿದ್ದೇನು? 3 ಕಾರ್ಯ. ಓಕೆ, ಕೃಪೆ ಪರವಾಗಿ ಹೇಳಿ ಹೇಗೆ ಸಂತೋಷವಾಗಿರಬೇಕು, ಸಂತೋಷವಾಗಿರುವುದಕ್ಕೆ ಕಾರಣ ಏನು? 3 ಕಾರ್ಯ ಹೇಳಿ ಮುಗಿಸ್ತೀನಿ. ಓಕೆ, ಅಲ್ಲೆಲೂಯಾ. ಓಕೆ, ಓದ್ರಿ. ಅದು ಕೃಪೆ ಏನಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 16ನೇ ವಚನ. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದೆಯೇ ದೊರೆಯುವಂಥದ್ದಾಗಿರುವಂತೆ
ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂಥ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. ಸರಿ, ಓಕೆ, ಅಲ್ಲೆಲ್ಲೂಯ. ಅವರೇನು ಇಲ್ಲಿ ಬರೆದಿದ್ದಾರೆ, ಆದುದರಿಂದ ಈ ಬಾಧ್ಯತೆಯು ಕೃಪೆಯಿಂದಲೇ ನಮಗೇನಾಯಿತು, ದೊರಕಿತ್ತು. ಓಕೆ, ಅಂದರೆ ಯೇಸು ಸ್ವಾಮಿ ಕೃಪೆಯಾಗಿದ್ದಾರೆ. ಯೇಸು ಸ್ವಾಮಿ ನಂಬಿದುದರಿಂದ ನಮ್ಮನ್ನು ಎದಕ್ಕೆ ತಂದಿದ್ದಾರೆ? ಯೇಸು ಸ್ವಾಮಿ ಕೃಪೆ. ಅರ್ಥ ಮಾಡಿಕೊಡ್ರಿ, ಯೇಸು ಸ್ವಾಮಿ ಯಾರು? ಕೃಪೆ. ಆತನು ಕೃಪೆ ಮೂಲಕವಾಗಿ ನಮ್ಮನ್ನು ಎದು ಒಳಗೆ ತಂದಿದ್ದಾರೆ? ಎದು ಒಳಗೆ ತಂದಿದ್ದಾರೆ? ಬಾಧ್ಯತೆ ಅಂದರೆ ಸ್ವತಂತ್ರ. ಕರೆಕ್ಟಾ? ಎದು ಒಳಗೆ ತಂದಿದ್ದಾರೆ? ಸ್ವತಂತ್ರ ಅಂದರೆ ದೇವರು ಉಂಟು ಮಾಡಿದ ಸೃಷ್ಟಿಗಳಿಗೆ ಒಂದಿಗಿರುವ ಸ್ವತಂತ್ರ ಇಲ್ಲ. ಯಾರೊಂದಿಗೆ ಸ್ವತಂತ್ರ? ದೇವರೊಂದಿಗೆ ಸ್ವತಂತ್ರ. ಅರ್ಥ ಆಯ್ತಾ? ಅದಕ್ಕೆ ಈ ವಾಕ್ಯ ಹೇಳುತ್ತದೆ, ದೇವರ ಮಹಿಮೆ ಹೊಂದುವೆವು. ಯಾರ ಮಹಿಮೆ ನಾವು ಹೊಂದಬೇಕೆಂದಿದ್ದೀವಿ? ಯಾರ ಮಹಿಮೆ? ದೇವರ ಮಹಿಮೆ. ದೇವರ ಮಹಿಮೆ ದೇವರು ಯಾರಿಗೂ ಬಿಟ್ಟುಕೊಡುವುದಿಲ್ಲ. ವಾಕ್ಯ ಹೇಳ್ತದಲ್ಲ, ಆತನು ತಮ್ಮ ಮಹಿಮೆಯನ್ನು ಯಾರಿಗೂ ಬಿಟ್ಟುಕೊಡುವುದಿಲ್ಲ. ಆದರೆ ಆ ಮಹಿಮೆಯನ್ನು ಯಾರಿಗೆ ಕೊಡಕ್ಕೆ ದೇವರು ಇಷ್ಟಪಟ್ಟಿದ್ದಾನೆ? ದೇವರ ಸುತಂತ್ರವಾಲಿಗೆ. ಅಲ್ಲೆಲ್ಲೂಯ. ಅಂದರೆ ಬಾಧ್ಯತೆಯಲ್ಲಿ ಬರುವಂಥವರಿಗೆ. ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಇದು ಅಪೊಸ್ತಲನಾದ ಪೌಲನು ರೋಮಾಪುರಿ ಸಭೆಗೆ ಹೇಳ್ತಾರೆ ಅಂದರೆ, ರೋಮಾಪುರಿದ ಸಭೆಯಲ್ಲಿ 2 ಕೂಟ ಇತ್ತು. ಒಂದು ಯಹೂದಿಯ ಕೂಟ, ಇನ್ನೊಂದು ಹೊರ ಜನರು, ಅನ್ಯ ಜನರ ಕೂಟ. ಓಕೆ, ಯಹೂದಿಯರಿಗೆ ಒಂದು ನಂಬಿಕೆ ಇದೆ. ಏನು ನಂಬಿಕೆ ಅಂದರೆ, ಯಹೂದಿಯರು ದೇವರಿಂದ ರಕ್ಷಣೆಯ ಒಳಗೆ ಬಂದವರು. ದೇವರಿಂದ ರಕ್ಷಣೆ ಒಳಗೆ ಅಂದರೆ ತಂದೆಯಾದ ದೇವರ ಮೂಲಕವಾಗಿ. ಆವಾಗ ಕ್ರಿಸ್ತು ತೋರಿ ಬಂದಿಲ್ಲಲ್ಲ. ಇವರೆಲ್ಲರೂ ದೇವರ ಸಮಸ್ಥಾನದಲ್ಲಿ ಇದ್ದ ಜನರು, ಇಲ್ಲಾಂದರೆ ದೇವರಿಂದ ಆರೈಸಲ್ಪಟ್ಟಿದ್ದ ಜನರು. ಅವ್ರ ಒಳಗೆ ಒಂದು ಯೋಚನೆ ಇತ್ತು, ನಾವೇ ದೇವರ ಸಂತಾನವು. ಕರೆಕ್ಟಾ? ಅವರ ಒಳಗೆ ಏನಿತ್ತು? ನಾವೇ ದೇವರ ಸಂತಾನವು. ಯಾಕಂದರೆ ಅವರಂತೆ ಅವರ ಒಳಗಡೆ ದೇವರಿದ್ದು ನಡೆಸಿದ್ದ ಜನರು ಲೋಕದಲ್ಲಿ ಯಾರೂ ಇಲ್ಲ. ಇದುವರೆಗೆ ಅವರಲ್ಲಿ ಇತ್ತು, ಈಗಲೂ ಇದೆ. ಈಗಲೂ ಆ ನೆನಪು ಅವ್ರಿಗಿದೆ. ಆದುದರಿಂದ ಪೌಲ್ ಅವರಿಗೆ ಹೇಳುವಾಗ, ನೀವು ನ್ಯಾಯ ಪ್ರಮಾಣ ಹೊಂದಿದ್ದರಿಂದ, ಇಲ್ಲ ದೇವರ ಸಂತಾನದಲ್ಲಿ ಬಂದಿದ್ದರಿಂದ, ಅಂದರೆ ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದರು? ಯಹೂದ್ಯರ ಮಧ್ಯದಲ್ಲಿ ಹುಟ್ಟಿದರಲ್ಲ. ಆಮೇಲೆ ದೇವರನ್ನು ಮುಖ ನೋಡಿದ್ದು ಯಾರು? ಇಸ್ರೇಲ್ ಜನರು. ದೇವರು ಯಾರೊಂದಿಗೆ ಮಾತಾಡಿದ್ದಾರೆ? ಇಸ್ರೇಲ್ ಜನರೊಂದಿಗೆ ಮಾತಾಡಿದ್ದಾರೆ. ಇಸ್ರೇಲ್ ಜನರೆಂದರೆ ಎಲ್ಲರಿಗೂ ಗೊತ್ತು, ಅವ್ರು ಯಾರು? ದೇವರ ಜನರು. ಅಲ್ಲೆಲ್ಲೂಯ. ಈ ನೆನಪು ಅವ್ರಿಗೆ ಇರುವುದರಿಂದ ಅವರು ಕ್ರೈಸ್ತನನ್ನು, ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಂಡಿದ್ದ ಮೇಲೆ ಅವ್ರಿಗೂ ಯೋಚನೆ ಇತ್ತು, ನಾವೇ ದೇವರ ಸಂತಾನವು, ನಾವೇ ಆಶೀರ್ವಾದಕ್ಕೆ ಬಾಧ್ಯರು. ಇದೆಲ್ಲ ಅವ್ರ ನೆನಪಲ್ಲಿ ಇತ್ತು. ಆದ್ದರಿಂದ ಪೌಲ್ ಹೇಳ್ತಾರೆ, ಈ ಬಾಧ್ಯದ ಒಳಗೆ ನೀನು ಬಂದಿರೋದಕ್ಕೆ ಕಾರಣ ನೀವು ದೇವರ ಜನವಾಗಿರುವುದರಿಂದ ಇಲ್ಲ, ನೀ ಯಹೂದ್ಯರಾಗಿರುವುದರಿಂದ ಇಲ್ಲ, ನೀ ಇಸ್ರೇಲ್ ಜನರಾಗಿರುವುದರಿಂದ ಇಲ್ಲ, ನೀನು ದೇವರ ಮೇಲೆ ನಂಬಿಕೆ ಇಟ್ಟದಿಂದ. ಅಲ್ಲೆಲ್ಲೂಯ. ಆದ್ದರಿಂದ ನೀನು ನಂಬಿಕೆ ಇಟ್ಟದ್ರಿಂದ ನೀವು ಮಾತ್ರ ಇಲ್ಲ, ಅನ್ಯ ಜನರು ಯಾರಾಗ್ತಾರೆ? ದೇವರ ಸುತಂತ್ರಕ್ಕೆ ಬಾಧ್ಯರಾಗ್ತಾರೆ. ಅಲ್ಲೆಲ್ಲೂಯ. ಇದು ಅವ್ರು ಹೇಳಕ್ಕೆ ಬರ್ತಾರೆ. ಅವ್ರು ಹೇಳೋಕೆ ಇಷ್ಟಪಡೋದಂದರೆ, ನಾವೆಲ್ಲ ದೇವರನ್ನು ನಂಬಿದ್ದೇವೆ, ನಂಬಿದ ಜನರಿಗೆ ಸಿಕ್ಕಿದ ಒಂದು ಬಾಕ್ಯ, ಇಲ್ಲ ನಾವು ಹೊಂದಿದ ಬಾಕ್ಯ ಏನೆಂದರೆ, ದೇವರೊಂದಿಗೆ ಆತನ ಮಹಿಮೆಯನ್ನು ಹೊಂದುವಂಥ ಬಾಧ್ಯತೆ ಒಳಗೆ ಬಂದಿದ್ದೇವೆ. ಅಲ್ಲೆಲ್ಲೂಯ. ಎಷ್ಟು ಜನಕ್ಕೆ ಸಂತೋಷ? ಓಕೆ, ನಿಮ್ಗೆ ಅರ್ಥ ಆಗುತ್ತಾ ಗೊತ್ತಿಲ್ಲ. ದೇವರ ಮಹಿಮೆ ನಮಗೆ ಸಿಕ್ಕುತ್ತದೆ ಎಂಬ ಬಾಧ್ಯತೆ ಒಳಗೆ ದೇವರು ನಮ್ಮನ್ನು ತಂದಿದ್ದಾರೆ. ಇದು ನಮಗೆ ಹೇಗೆ ಸಿಕ್ಕಿತು ಗೊತ್ತಾ? ನಂಬಿಕೆಯಿಂದಲೇ. ಹೇಗೆ ಸಿಕ್ತು? ನಂಬಿಕೆಯಿಂದಲೇ. ಈ ನಂಬಿಕೆಯಿಂದ ನಾವು ಇದು ಒಳಗೆ ಬಂದಿದ್ದೇವೆ. ಆದುದರಿಂದ ನನಗೆ ಒಂದು ನಂಬಿಕೆ ಅಂದರೆ ನನಗೊಂದು ದೃಢವಾದ ಕಾರ್ಯ ಇದೆ. ಏನೆಂದರೆ, ನಾನು ನಿಶ್ಚಯವಾಗಿ ಈ ಬಾಧ್ಯತೆಯಲ್ಲಿ ನಾನು ಸೇರುವೇನು ಎಂದು ನಂಬಿ ಉಲ್ಲಾಸವಾಗಿರುತ್ತೇನೆ. ಅಲ್ಲೆಲ್ಲೂಯ. ಅಂದರೆ 3 ಸಮಯದಲ್ಲಿ ಅವ್ರು ಹೇಳ್ತಾರೆ, 3 ಕೈಂಡ್ ಆಫ್ ಸಿಚುವೇಶನ್. ಅವ್ರು ಹೇಳುವುದು 3 ಕೈಂಡ್ ಆಫ್
ಸಿಚುವೇಶನ್. 3 ಕಾರ್ಯದಲ್ಲಿ ಅವರು ಬಿಡಿಸಿ ಹೇಳ್ತಾರೆ, ನಾನು ಉಲ್ಲಾಸವಾಗಿದ್ದೇನೆ, ನಾನು ಉಲ್ಲಾಸವಾಗಿದ್ದೇನೆ, ನಾನು ಉಲ್ಲಾಸವಾಗಿದ್ದೇನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ದೇವರ ಒಳಗೆ ಬಂದಿದ ಮೇಲೆ, ವಿಶ್ವಾಸಿಗಳಾದ ಮೇಲೆ ನಾವು ಈ ನಂಬಿಕೆಯಲ್ಲಿ ನೆಲೆಯಾಗಿ ಇದ್ದು ನಾವು ಹೇಳಬೇಕು, ದೇವರ ಮಹಿಮೆ ಹೊಂದುವೆವು ಎಂಬ ನಂಬಿಕೆಯಲ್ಲಿ ನಾವೇನು ಮಾಡಬೇಕು? ಉಲ್ಲಾಸವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಪೌಲನು ನಮಗೆ ಈ ವಾಕ್ಯ ಮೂಲವಾಗಿ ತಿಳಿಸ್ತಾರೆ. ಓಕೆ, ಸರಿ. ನಾವು ಏನು ಮಾಡಬೇಕು? ಫಸ್ಟ್ ಕಾರ್ಯ, ಟೋಟಲ್ 3 ಕಾರ್ಯ ಹೇಳಿದನಲ್ಲ. ಫಸ್ಟ್ ಕಾರ್ಯ 2ನೇ ವಚನದಲ್ಲಿ 5:2 ಅವ್ರ ಮೂಲಕವಾಗಿ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ, ಓಕೆ, ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ, ಓಕೆ, ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶಿತವಾಯಿತು. ಓಕೆ, ಆಕ್ಚುಲಿ ಈಗ ಈ ಥರ ಬರಬೇಕು. ನಂಬಿಕೆಯಿಂದ ಈ ಕೃಪಾಶಯದಲ್ಲಿ ನಾವು ಪ್ರವೇಶಿಸಿ ನಂಬಿಕೆಯಲ್ಲಿ ದೃಢವಾಗಿ ಇದ್ದು ದೇವರ ಮಹಿಮೆ ಹೊಂದುವೆವು ಎಂದು ಉಲ್ಲಾಸಿಸುತ್ತೇವೆ. ಡು ಯು ಅಂಡರ್ಸ್ಟ್ಯಾಂಡ್? ಇದಾ ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಷನ್. ಅವ್ರು ಏನು ಹೇಳಕ್ಕೆ ಬರ್ತಾರೆ? ನಾವು ಇದು ಒಳಗೆ ಬಂದಿದ್ದಕ್ಕೆ ಕಾರಣ ಏನು? ನಂಬಿಕೆ. ಈಗ ನಾವೆಲ್ಲ ನಂಬಿದರಿಂದ ಎದು ಒಳಗೆ ಬಂದಿದ್ದೇವೆ? ಈ ಕೃಪೆಯೊಳಗೆ ಬಂದಿದ್ದೇವೆ. ಈ ಕೃಪೆ ಅಂದರೆ ಏನು? ಬಾಧ್ಯತೆ. ಈ ಕೃಪೆ ಅಂದರೆ ಏನು? ದೇವರು ನಮಗೆ ಕೊಡುವೇನು ಎಂದು ಹೇಳಿದ ಬಾಧ್ಯತೆ, ಸ್ವತಂತ್ರ. ಅದೇನು ಸ್ವತಂತ್ರ? ದೇವರ ಮಹಿಮೆ. ಹಲ್ಲೆಲೂಯಾ. ದೇವರ ಮಹಿಮೆ ಹೊಂದುವೆವು ಎಂದು. ಆದ್ದರಿಂದ ನಾವು ನಂಬಿಕೆಯಿಂದ ಅದು ಒಳಗೆ ಬಂದಿದ್ದನಲ್ಲ, ನಾನು ಇದರಲ್ಲಿ ದೃಢವಾಗಿ ಇದ್ದು, ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ದೃಢವಾಗಿ ಇದ್ದು ನೆಲೆಯಾಗಿ ನಿಂತು ದೇವರ ಮಹಿಮೆಯು ಹೊಂದುವೇನು ಎಂದು ಉಲ್ಲಾಸಿಸುತ್ತೇನೆ. ಫಸ್ಟ್ ಕಾರ್ಯ, ದೃಢವಾಗಿ ಇದ್ದು ನಾವೇನು ಮಾಡಬೇಕು? ಉಲ್ಲಾಸಿಸಬೇಕು. ಇಟ್ ಈಸ್ ಮೀನ್ ವಿ ಹ್ಯಾವ್ ಟು ಬಿ ಸ್ಟೆಡ್ ಫಾಸ್ಟ್, ಇಲ್ಲ ಸ್ಟುಡ್ ಫಾಸ್ಟ್ ಇನ್ ದ ಫೇತ್. ನಂಬಿಕೆಯಲ್ಲಿ ದೃಢವಾಗಿ ಇರಬೇಕು. ನಂಬಿಕೆಯಲ್ಲಿ ದೃಢವಾಗಿದ್ದು ನಾವೇನು ಮಾಡಬೇಕು? ಉಲ್ಲಾಸಿಸಬೇಕು. ಕರೆಕ್ಟಾ? ಸೆಕೆಂಡ್ ಥಿಂಗ್ಸ್, 2ನೇ ಕಾರ್ಯ ಹೇಳ್ತಾರೆ, ಮತ್ತು ದೇವರ ಮಹಿಮೆ 3-4 ಓದಿ ಸ್ಟಾರ್. ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇಂದು ಮಾತ್ರವಲ್ಲವೇ ನಮಗೆ ಉಂಟಾಗುವ ಉಪದ್ರವದಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತವೆಂಬ ಬಲ್ಲೆವು. ಅದ ಭಯಪಡುವ ಸಿಸ್ಟರ್, இப்போ ನೀವು ಓದುವಾಗ ಕಟ್ ಮಾಡಿ ಓದಿರಲ್ಲ, ಭಯಪಡಬೇಡ್ರಿ. ಓಕೆ, ಆವಾಗ ನನಗೆ ಕರೆಕ್ಟಾಗಿ ಕಿವಿಯಲ್ಲಿ ಕೇಳುವುದಿಲ್ಲ. ನಾನು ಕನ್ನಡ ಬೈಬಲ್ ಪಕ್ಕದಲ್ಲಿಟ್ಟುಕೊಂಡು ಚೆನ್ನಾಗಿರುತ್ತೆ. ಓಕೆ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಇದು 4ನೇ ವಚನ. 3ನೇ ವಚನ 4 ಇಲ್ಲ, 3ನೇ ವಚನ, ಥರ್ಡ್ ವರ್ಸ್. ಇದು ಮಾತ್ರ ಅಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳೆಲ್ಲವೂ ಉಲ್ಲಾಸವಾಗಿದ್ದೇವೆ. ಸೆಕೆಂಡ್ ಅವ್ರು ಹೇಳ್ತಾರೆ, ಫಸ್ಟು ನಂಬಿಕೆಯಲ್ಲಿ ದೃಢವಾಗಿರಬೇಕು. ಸೆಕೆಂಡ್ ಹೇಳ್ತಾರೆ, ನನಗೆ ಬರುವ ಈ ಉಪದ್ರವದಲ್ಲಿಯೂ ನಾನು ಏನಾಗಿರ್ತೀನಿ? ಉಲ್ಲಾಸಿಸುತ್ತೀನಿ. ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ನಮಗೇನು ಪ್ರಾಬ್ಲಮ್ ಬಂದರೂ ನಾನು ಏನಾಗಿರ್ತೀನಿ? ಆಮೇಲೆ ಯಾಕೆ ಅಂದರೆ ದೇವರ ಮಹಿಮೆ ಹೊಂದುವೆವು ಎಂಬ ಉಲ್ಲಾಸ. ಓಕೆ, ಫಸ್ಟು ನಂಬಿಕೆಯಲ್ಲಿ ದೃಢವಾಗಿರ್ತೀನಿ. ಯಾಕೆ? ದೇವರ ಮಹಿಮೆ ಹೊಂದುವೆ ಒಂದು ಉಲ್ಲಾಸ. ಸೆಕೆಂಡ್, ಉಪದ್ರವ ಬಂದರು, ಕಷ್ಟ ಬಂದರು, ನನಗೆ ಅದನ್ನು ಕುರಿತು ಅರಿವು ಇದೆ. ಅರಿಂದು 3ನೇ ವಚನದಲ್ಲಿ ಇದೆ ನೋಡ್ರಿ. 3ನೇ ವಚನದಲ್ಲಿ ಅದು ಮಾತ್ರ ಅಲ್ಲ, ಇದು ಮಾತ್ರವಲ್ಲವೇ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಹಲ್ಲೆಲೂಯಾ. The second times we know. ಕರೆಕ್ಟಾ? ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದ ಪೀಪಲ್ ಶುಡ್ ಹ್ಯಾವ್ ನೋ. ದೇವ ಜನರಿಗೆ ಅಂದ ತಿಳುವಳಿಕೆ ಇರಬೇಕು. ಫಸ್ಟ್ ಕಾರ್ಯ ನಂಬಿಕೆಯಲ್ಲಿ ದೃಢವಾಗಿ ಇರಬೇಕು. ಯಾಕೆ? ದೇವ ಮಹಿಮೆಯು
ಹೊಂದುವೆವು ಎಂಬ ನಿರೀಕ್ಷೆ, ಉಲ್ಲಾಸದಿಂದ. ಅಂದರೆ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಸಂತೋಷವಾಗಿರ್ತೀವಿ. ಸೆಕೆಂಡ್ ಕಾರ್ಯ, ನಮಗೆ ಉಪದ್ರವ ಬರುವಾಗ ಅದೂ ನಮ್ಮಲ್ಲಿ ನಮ್ಮ ನಂಬಿಕೆಯನ್ನು ಇಲ್ಲ ನಮ್ಮ ಉಲ್ಲಾಸವನ್ನು ಕೆಡಿಸುವುದಿಲ್ಲ. ಅಲ್ಲಿಯೂ ನಾನು ಯಾರಾಗಿರ್ತೀನಿ? ಉಲ್ಲಾಸ ಉಳ್ಳವನಾಗಿರ್ತೀನಿ. ಯಾಕೆ ಗೊತ್ತಾ? ನನಗೆ ಅದನ್ನು ಕುರಿತ ಒಂದು ತಿಳುವಳಿಕೆ ಇದೆ, ಅದನ್ನು ಕುರಿತು ನಾನು ಬಲ್ಲೆನು. ಅದು ನನ್ನನ್ನು ದೇವರನ್ನು ಬಿಟ್ಟು ಅಗಲಿಸುವುದಿಲ್ಲ, ಅದು ನನ್ನನ್ನು ಕೆಳಗೆ ತಳ್ಳುವುದಿಲ್ಲ, ನನ್ನನ್ನು ಕುಂದಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅದು ನನ್ನ ನಂಬಿಕೆಯನ್ನು ಇನ್ನೂ ಹೆಚ್ಚಿಸುತ್ತದೆ. ಅದು ಹೇಳ್ತಾರೆ, ನಾನು ಅದು ಬಲ್ಲೇನು, ಆದ್ದರಿಂದ ನಾನು ಅದರಲ್ಲಿ ಏನಾಗಿದ್ದೀನಿ? ಉಲ್ಲಾಸವಾಗಿದ್ದೀನಿ. ಹಲ್ಲೆಲೂಯಾ. ಸರಿಯಾ? ಸರಿ. ವಾಟ್ ಅಮೇಝಿಂಗ್, ವಾಟ್ ಎ ಟ್ರಮಂಡಸ್ ಥಿಂಗ್ಸ್. ಅವ್ರು ಹೇಳ್ತಾರೆ, ನನಗೇನು ಕಷ್ಟ ಬಂದರೂ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾರೆ. ಯಾಕೆ? ಅದು ನನ್ನನ್ನು ಕೆಳಗೆ ತಳ್ಳುವುದಿಲ್ಲ, ಇನ್ನೂ ನನ್ನನ್ನು ಮೇಲೆ ಉದ್ಧರಿಸುತ್ತದೆ. ಅದಕ್ಕೆ ಅವನನ್ನು ಸೆರೆಯ ಮನೆಯಲ್ಲಿ ಕಟ್ಟಾಕುವಾಗ ಪೌಲ್ ಏನು ಮಾಡಿದ್ದ? ಆರಾಧನೆ ಮಾಡಿದ್ದ, ದೇವರನ್ನು ಸ್ತುತಿಸಿದ್ದ. ಅವನಿಗೆ ಏನು ಹಿಂಸೆಗಳು ಬಂದರೂ ಅವನು ಯಾವಾಗಲೂ ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವ ಜನರೇ, ನಾವು ಪ್ರವೇಶಿಸಿದ್ದ ಆ ಮಹಿಮೆಯುಳ್ಳ ಕೃಪೆ ಏನೆಂದರೆ ದೇವರ ಮಹಿಮೆ ಹೊಂದುವೆ. ಅಂದರೆ ಆ ಮಹಿಮೆಯಲ್ಲಿ ದೇವರು ನಮ್ಮನ್ನು ಯಾರಾಗಿ ಮಾರ್ಪಡಿಸ್ತಾರೆ? ಸುಧಂದರ ವಾಳಿಯಾಗಿ. ಹಲ್ಲೆಲೂಯಾ. ಈ ಬಾಧ್ಯದ ಒಳಗೆ ತರ್ತಾರೆ ಈ ಮಹಿಮೆಯಾದ ಆಶೀರ್ವಾದ. ಅದನ್ನು ಕುರಿತು ನಾನು ಧ್ಯಾನ ಮಾಡುವಾಗ ಓಕೆ ನಿಮಗೆ ಹೇಳಿ ಇನ್ನು ಮುಂದೆ ಹೋಗ್ತೀನಿ. ಓದ್ರಿ 4ನೇ ಅಧ್ಯಾಯದಲ್ಲಿ, ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಚನ. ಒಬ್ರು ಓದ್ರಿ. 12. ಸುನ್ನತಿಯವರಲ್ಲಿ ಯಾರು ಸುನ್ನತಿ ಹೊಂದಿದವರಲ್ಲದೆ ನಮ್ಮ ಪಿತೃವಾಗಿರುವ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆಯ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರೋ ಅವರಿಗೆ ಸಹ ಮೂಲಕ ತಂದೆಯಾಗಿದ್ದಾನೆ. ಓದ್ರಿ ಸ್ಟಾರ್. ಅಂದರೆ ಅವನು ಓಕೆ ಸೈನ್ಸ್ ಸುನ್ನತಿ. ಓಕೆ, ಅವನು ಸುನ್ನತಿ ಹೊಂದುವುದಿಗೆ ಮುಂಚೆಯೇ ಅವನು ಯಾರಾಗಿದ್ದ? ನಂಬಿಕೆ ಉಳ್ಳವನಾಗಿದ್ದ. ಈ ನಂಬಿಕೆಗೆ ಆಧಾರವಾಗಿ, ಅಂದರೆ ಅವನು ನಂಬುವುದರಿಂದ ಅದಕ್ಕೆ ದೇವರು ಒಂದು ಗುರುತು ಕೊಟ್ಟರು. ಏನು ಗುರುತು? ಅದ ಸುನ್ನತಿ. ಓಕೆವಾ? ಅವನಿಗೆ ಸುನ್ನತಿ ಕೊಟ್ಟರು, ಅಂದರೆ ಇವನು ನಂಬುವವನು ಎಂದು ಅವನಿಗೆ ಕೊಟ್ಟರು. ಆದ್ದರಿಂದ ಅವನು ಯಾರಿಗೆ ತಂದೆಯಾಗಿದ್ದಾನೆ? ಸುನ್ನತಿ ಉಳ್ಳವರಿಗೆ ಮಾತ್ರ ಇಲ್ಲ, ನಂಬಿಕಸ್ಥರಿಗೆ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ನಂಬುವವರಿಗೂ ಅವನು ಯಾರಾಗಿದ್ದಾನೆ? ತಂದೆಯಾಗಿದ್ದಾನೆ ಎಂದು ಹೇಳಿ 13ನೇ ವಚನದಲ್ಲಿ ಅದು ಕ್ಲೋಸ್ ಮಾಡ್ತಾರೆ. ನೋಡ್ರಿ, 13 ಲೋಕಕ್ಕೆ ಬಾಧ್ಯನಾಗಿರುವಿ. ನೋಡ್ರಿ, ನೀವು ಲೋಕಕ್ಕೆ ಬಾಧ್ಯನಾಗಿರುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿ. ಓಕೆ, ಅಂದ್ರೆ ಆಬ್ರಹಾಮಿಗೆ ದೇವರು ಒಂದು ವಾಗ್ದಾನ ಕೊಡುತ್ತಾರೆ, ನೀವು ಲೋಕವೆಲ್ಲ ಸುತಂತ್ರ ಮಾಡಿಕೊಳ್ಳುವಿ. ನೋಡ್ರಿ, ಲೋಕವೆಲ್ಲ ಸುತಂತ್ರ ಮಾಡಿಕೊಳ್ಳುವಿ ಎಂಬ ವಾಗ್ದಾನ ಕೊಡುವಾಗ ಅದು ಅವನು ಹೇಗೆ ಅದನ್ನು ಹೊಂದಿದ್ದಾನೆ ಅಂದರೆ ನಂಬಿಕೆಯಿಂದಲೇ. ಕರೆಕ್ಟಾ? ನಂಬಿಕೆಯಿಂದಲೇ. ಈ ನಂಬಿಕೆಯಿಂದ ಅವನು ಬಾಧ್ಯತೆಯಾದ ಎದರಲ್ಲಿ? ಲೋಕವನ್ನು ಸ್ವತಂತ್ರ ಮಾಡಿಕೊಳ್ಳುವಿ. ಹಲ್ಲೆಲೂಯಾ. ಇದು ಅವನಲ್ಲಿ ನೆರವೇರಿತ್ತು. ಯಾವಾಗ? ನಂಬಿಕೆಯಿಂದ ನೆರವೇರಿತ್ತು. ಕರೆಕ್ಟಾ? ಇದು ಅವನು ಸುನ್ನತಿ ಮಾಡಿದ್ರಿಂದ ಅವನಿಗೆ ಸಿಕ್ಕಿಲ್ಲ, ಪ್ರಮಾಣ ಹೊಂದಿದ್ರಿಂದ ಸಿಕ್ಕಿಲ್ಲ, ಅವನ ದೇವರ ಮೇಲೆ ಭರವಸೆ ಇಟ್ಟಿಂದ ಅವನಿಗೆ ಸಿಕ್ಕಿತ್ತು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಹೇಳ್ತಾರೆ, ಅವನಿಗೆ ಲೋಕ ಮಾತ್ರ ದೇವರು ಏನು ಮಾಡಿದರು? ಅಬ್ರಹಾಮಿಗೆ ವಾಗ್ದಾನ ಮಾಡಿದರು. ನಮಗೇನು ವಾಗ್ದಾನ ಮಾಡಿದ್ದಾರೆ? ನಿತ್ಯ ಜೀವ ವಾಗ್ದಾನ ಮಾಡಿದ. ಹಲ್ಲೆಲೂಯಾ. ಅಂದರೆ ನಿತ್ಯ ಜೀವ ಅಂದರೆ ಸದಾ ಕಾಲ ಬದುಕುವಂಥದ್ದು. ಆಕಾಶಕ್ಕೂ ಭೂಮಿಗೂ ಇರುವ ಎಲ್ಲ ಅಧಿಕಾರಕ್ಕೆ ಯಾರು ಬಾಧ್ಯರು? ಯೇಸು ಸ್ವಾಮಿ ಬಾಧ್ಯರು. ಓಕೆ, ಆದರೆ ಆತನ ಮಹಿಮೆಗೂ ನಮ್ಮನ್ನು ಯಾರಾಗಿ ಮಾರ್ಪಡಿಸಿದ್ದಾನೆ? ಬಾಧ್ಯರಾಗಿ ಮಾರ್ಪಡಿಸಿದ್ದಾನೆ. ಅರ್ಥ ಆಯ್ತರಾ? ಇವಾಗ ಇಡೀ ಸರ್ವ ಕಾರ್ಯಕ್ಕೂ ಆತನು ಯಜಮಾನಾಗಿರುವಾಗ ನಮ್ಮನ್ನು ಆ ಮಹಿಮೆಯೊಳಕ್ಕೆ ತರುವಂಥದ್ದಲ್ಲಿ ನಮಗೆ ಅವನು ಬಾಧ್ಯತೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂದರೆ ಈ ಲೋಕದ ಸ್ವತಂತ್ರ ಮಾಡಿಕೊಳ್ಳುವಂಥ ಆಶೀರ್ವಾದಕ್ಕಿಂತ ನಮಗೆ ಸಿಕ್ಕಿದ ಆಶೀರ್ವಾದ ದೊಡ್ಡದು. ಕರೆಕ್ಟಾ? ನಮ್ಮನ್ನು
ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಅಧಿಕಾರಿಯಾಗಿ ಮಾರ್ಪಡಿಸ್ತಾನೆ. ಅಲ್ಲೆಲ್ಲೂಯ. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಸರಿಯಾ? ಸ್ತೋತ್ರ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಕೈ ತೋರಿಸಿ ತಿರುಗಿ ಹೇಳ್ತೀನಿ. ಆಬ್ರಹಾಮ್ ನಂಬಿದದರಿಂದ ಅವನ ವಾಗ್ದಾನ ಏನು? ಭೂಮಿಯನ್ನು ಲೋಕವನ್ನು ಸ್ವತಂತ್ರ ಮಾಡಿಕೊಳ್ಳಿ. ಅದು ನೆರವೇರಿತು. ಹೇಗೆ? ದೇವರ ಮೇಲೆ ಭರವಸೆಯಿಂದ. ಅದೇ ರೀತಿಯಲ್ಲಿ ನಾವು ದೇವರನ್ನು ನಂಬಿದರಿಂದ ಈ ಶ್ಲಾಘ್ಯದೊಳಗೆ ಪ್ರವೇಶಿಸಿದ್ದೇವೆ. ಆ ಶ್ಲಾಘ್ಯ ಏನಂದರೆ ಸುತಂತ್ರ. ಅಲ್ಲೆಲ್ಲೂಯ. ದೇವರೊಂದಿಗೆ ಮಹಿಮೆ ಹೊಂದುವೆಂಬ ಸುತಂತ್ರ. ಇದು ಆಬ್ರಹಾಮ್ ಹೊಂದಿದ್ದು ದೊಡ್ಡದಾ, ನಾವು ಹೊಂದಬೇಕಿರುವುದು ದೊಡ್ಡದಾ? ನಾವು ಹೊಂದಬೇಕಿರುವುದು ಮಗಾ ದೊಡ್ಡದು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಇಡೀ ಕಾರ್ಯಕ್ಕೆ ನಮ್ಮನ್ನು ಅಧಿಕಾರಿಯಾಗಿ ಮಾರ್ಪಡಿಸೋದಕ್ಕೆ ದೇವರು ಈ ಸುತಂತ್ರದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ಕರೆಕ್ಟಾ? ಆದ್ದರಿಂದ ನೆಲೆಗೊಂಡಿರಬೇಕು. ಆಮೇಲೆ ಉಪದ್ರವಗಳು ಕಷ್ಟಗಳು ಬಂದರೂ ನಾವು ಉಲ್ಲಾಸವಾಗಿರಬೇಕು. ಕಾರಣ ನನಗೆ ನಂಬಿಕೆ ಇದೆ, ಆ ಮಹಿಮೆ ನಾನು ಹೊಂದುವೆವು. ಅಲ್ಲೆಲ್ಲೂಯ. ಅದು ಹೇಗೆ ಕನ್ಕ್ಲೂಷನ್ ಮಾಡ್ತಾರೆ ಅಂದರೆ, ಓಕೆ, ಈ ವಾಕ್ಯ ಓದ್ರಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಮೂರನೇದು ಕಾರ್ಯ ಹೇಳ್ತೀನಿ. ಮೂರನೇದು ಈ ಕಾರ್ಯ ಓದ್ರಿ. 10ನೇ ವಚನ ಓದ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:10. ಓದಿ ಸ್ಟರ್. ಇಲ್ಲ ಸ್ಟರ್, ಮೈಕಲ್ಲಿ ಓದಬೇಕಾ? ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲವೇ? ಅವ್ರೇನು ಹೇಳ್ತಾರೆ? ನಾವು ವೈರಿಗಳಾಗಿ ಇರುವಾಗಲೇ ಆತನ ಮಗನ ಮೂಲಕವಾಗಿ ನಮ್ಮನ್ನು ಆತನೊಂದಿಗೆ ಏನು ಮಾಡಿಕೊಂಡ? ಸಮಾಧಾನ ಮಾಡಿಕೊಂಡ, ಸೇರಿಸಿಕೊಂಡ. ಆತನೊಂದಿಗೆ ಒಪ್ಪುರವಾಗುವಂತೆ, ಓಕೆ, ನಮ್ಮನ್ನು ಸೇರಿಸಿಕೊಂಡ. ಆತನೊಂದಿಗೆ ಒಪ್ಪುರವಾಗುವಂತೆ ಮಾಡಿದರಿಂದ ನಾನು ನಂಬುತ್ತೇನೆ, ಆತನ ಜೀವದಿಂದ ನಾವು ರಕ್ಷಣೆ ಒಳಪಡುವುದು ಅದೀಗ ನಿಶ್ಚಯ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಅದನ್ನು ಅವ್ರು ನಮ್ಮನ್ನು ಧೈರ್ಯಪಡಿಸ್ತಾರೆ. ಏನು ಧೈರ್ಯಪಡಿಸ್ತಾರೆ ಅಂದರೆ, ನೀವು ಭಯಪಡಬೇಡ್ರಿ, ಆತನು ನಿಮ್ಮನ್ನು ದೇವರೊಂದಿಗೆ ಸೇರಿಸಿದ್ದಾನಲ್ಲ, ಸಮಾಧಾನ ಸಿಕ್ಕಿತ್ತಲ್ಲ, ಆತನ ಜೀವವು ನಿಮ್ಮನ್ನು ಕೊನೆಯವರೆಗೆ ನಡೆಸೋದಕ್ಕೆ ಶಕ್ತರಾಗಿರುತ್ತದೆ. ಆ ಬಾಧ್ಯದ ಒಳಗೆ ಸೇರಿಸೋದಕ್ಕೆ ಶಕ್ತರಾಗಿರುತ್ತದೆ. ಅದವ್ರು ಹೇಳ್ತಾರೆ. ಆದ್ದರಿಂದ ನನಗೆ ಉಪದ್ರವ, ಕಷ್ಟಗಳು, ದುಃಖಗಳು, ವೇದನೆಗಳು ಬಂದರೂ ನಾನೇನಾಗಿರ್ತೀನಿ? ಯಾರಾಗಿರ್ತೀನಿ? ಉಲ್ಲಾಸಿಸುತ್ತಾ ಇದ್ದೀನಿ. ಯಾವಾಗಲೂ ಸಂತೋಷವಾಗಿರೋದಕ್ಕೆ ಕಾರಣ ನಾನು ಅದನ್ನು ಬಲ್ಲೆನು, ಅರಿದಿದ್ದೇನೆ. ಓಕೆ, ಮೂರನೇದು ಕಾರ್ಯ 11ನೇ ವಚನ. ಸಿಸ್ಟರ್ ಕರೆಕ್ಟಾಗಿ ಓದಬೇಕು ನನಗೆ. ಇಷ್ಟು ಮಾತ್ರವಲ್ಲವೇ ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಮೂರನೇದು ಹೇಳ್ತಾರೆ, ಇದು ಎಲ್ಲವನ್ನು ನಮಗೆ ದೇವರು ಕೊಟ್ಟಿದ್ದಾರಲ್ಲ, ಆದ್ದರಿಂದ ನನಗೆ ಪರಿಪೂರ್ಣ ನಂಬಿಕೆ ಇದೆ, ದೇವರು ನನ್ನನ್ನು ನಿತ್ಯ ರಾಜ್ಯದೊಳಗೆ ಕೋಪಾಗ್ನೆಗೆ ನನ್ನನ್ನು, ಅಂದರೆ ಆಜ್ಞೆಗೆ ನನ್ನನ್ನು ದೂರ ಮಾಡಿ ಆ ನಿತ್ಯ ಜೀವ ಒಳಗೆ ನನ್ನನ್ನು ಸೇರಿಸ್ತಾರೆ ಎಂದು ದೇವರಲ್ಲಿ ಉಲ್ಲಾಸವಾಗಿದ್ದೇನೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಈ ಕಾರ್ಯದಿಂದ ಅವ್ರು ಹೇಳ್ತಾರೆ, ಇದನ್ನು ನೀವು ತಿಳ್ಕೊಳ್ಳಿ ಎಂದು ಹೇಳ್ತಾರೆ. ಅಲ್ಲೆಲ್ಲೂಯ. ದೇವ ಜನರೇ, ನಮ್ಮನ್ನು ರಕ್ಷಿಸಿದ ದೇವರು ನಮ್ಮನ್ನು ಕೈ ಬಿಡದೆ ಕೊನೆಯವರೆಗೆ ನಮ್ಮನ್ನು ಕರೆತಂದು ರಕ್ಷಿಸಿ ನಮ್ಮನ್ನು ನಿತ್ಯ ಜೀವನದಲ್ಲಿ ಸೇರಿಸುವಂತೆ ನಮಗಾಗಿ ಆತನು ವೈರಾಗ್ಯವಾಗಿದ್ದಾನೆ. ನಮ್ಮನ್ನು ಬಿಡುವುದೇ ಇಲ್ಲ, ಬಿಟ್ಟು ಬಿಡುವುದೇ ಇಲ್ಲ. ಆದ್ದರಿಂದ ಈ ಭೂಮಿಯಲ್ಲಿ ನಮಗೆ ಬರುವ ಎಲ್ಲ ಕಾರ್ಯದಲ್ಲಿ ನಾವು ಸೋತು ಹೋಗದೆ ಉಲ್ಲಾಸವಾಗಿರಬೇಕು. ಅಂದರೆ ಇದಕ್ಕೆ ಅರ್ಥ ಏನಂದರೆ, ಉಲ್ಲಾಸವಾಗಿರಬೇಕಂದ್ರೆ ಕರ್ತನಲ್ಲಿ ಉಲ್ಲಾಸಿಸಬೇಕು. ಟು ಯು ಅಂಡರ್ಸ್ಟ್ಯಾಂಡ್? ಯಾರು ಉಲ್ಲಾಸಿಸಬೇಕು? ಓಕೆ, ನಾನು ನಿಮ್ಮ ಹತ್ರ ಕೇಳ್ತೀನಿ, ಎಕ್ಸಾಕ್ಟ್ ಮೀನಿಂಗ್. ಕರ್ತನಲ್ಲಿ ಉಲ್ಲಾಸಿಸುವಂಥದ್ದು ಅಂದರೆ ಏನು? ವಾಟ್ ಈಸ್ ದ ಮೀನ್ ಆಫ್ ಡಿಲೈಟಿಂಗ್ ಇನ್ ಗಾಡ್? ಅರ್ಥ ಆಯ್ತಾ? ವಾಟ್ ಈಸ್ ದ ಮೀನ್ ಆಫ್ ಡಿಲೈಟಿಂಗ್ ಇನ್ ಗಾಡ್? ಕರ್ತನಲ್ಲಿ ಉಲ್ಲಾಸಿಸುವಂಥದ್ದು ಅಂದರೆ ಏನು? ಅಂದರೆ ಯಾವಾಗಲೂ ಸ್ತೋತ್ರ ಮಾಡುವುದು ಇಲ್ಲಯಾ? ಯಾವಾಗಲೂ ಸಂತೋಷವಾಗಿರುವುದು ಇಲ್ಲಯಾ? ಯಾವುದಕ್ಕೂ ಸೋತು ಹೋಗದೆ ಇರುವುದು.
ಕುಂದದೇ ಇರುವುದು, ಯೋಚಿಸದೇ ಇರುವುದು, ಇದಾ ಉಲ್ಲಾಸ. ಕರೆಕ್ಟಾ? ಆಲ್ವೇಸ್ ವಿ ಆರ್ ರಿಜಾಯ್ಸಿಂಗ್ ಇನ್ ದ ಲಾರ್ಡ್. ದೇವರಲ್ಲಿ ಸಂತೋಷವಾಗಿರುವಂಥದ್ದು, ಯಾವಾಗಲೂ ಸ್ತೋತ್ರ ಮಾಡ್ತಾ ಇರುವುದು. ಏನು ಕಷ್ಟಗಳು ಇದ್ದರೂ ಇಲ್ಲದಿದ್ದರು ನಮ್ಮಲ್ಲಿ ಏನಿರುತ್ತದೆ? ಡಿಲೈಟಿಂಗ್ ಇನ್ ಗಾಡ್. ಹಲ್ಲೆಲೂಯಾ. ಸರಿಯಾ? ಹೊಂದಿದರು ಹೊಂದದಿದ್ದರು, ಸಿಕ್ಕಿದರು ಸಿಕ್ಕದಿಲ್ಲದಿದ್ದರು. ಓಕೆ, ಅರ್ಥ ಆಯ್ತಾ? ಯಾಕೆ ಅಂದರೆ ನಮಗೆ ಆ ಅರಿವು ಇದೆ, ನಮಗೆ ಬುದ್ಧಿ ಇದೆ. ಇಲ್ಲಾದರೆ ನಮಗೆ ಗೊತ್ತಿದೆ, ನಿಶ್ಚಯವಾಗಿ ನನ್ನನ್ನು ನಿತ್ಯ ಜೀವ ಒಳಗೆ ಸೇರಿಸುತ್ತಾನೆ. ನಿಶ್ಚಯವಾಗಿ ಆ ಬಾಧ್ಯದಲ್ಲಿ ನಮ್ಮನ್ನು ಸೇರಿಸುತ್ತಾನೆ. ಯಾಕೆ ಅಂದರೆ ನಂಬಿದ ಆಬ್ರಹಾಮಿಗೆ ದೇವರು ಲೋಕವನ್ನು ಸ್ವತಂತ್ರ ಮಾಡುವುದಕ್ಕೆ ದೇವರು ವಾಗ್ದಾನ ಕೊಟ್ಟರು, ಅದನ್ನು ನೆರವೇರಿಸಿದ್ದ. ನಮಗೆ, ಆತನ ನಂಬುವ ನಮಗೆ ದೇವರು ಏನು ಮಾಡ್ತಾನೆ? ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾನೆ, ಅದು ನಮ್ಮಲ್ಲಿ ನೆರವೇರಿಸುತ್ತಾನೆ. ಈ ರಹಸ್ಯ ಏನೆಂದರೆ ದೇವರಲ್ಲಿ ಯಾವಾಗಲೂ ನಾವು ಸಂತೋಷವಾಗಿರಬೇಕು. ಓಕೆ, ಹಲ್ಲೆಲೂಯಾ. ಯಾವಾಗಲೂ ಸಂತೋಷವಾಗಿರಬೇಕು. ಏನು ಬಂದರೂ ಸಂತೋಷವಾಗಿರಬೇಕು, ಏನು ಆದರೂ ಸಂತೋಷವಾಗಿರಬೇಕು, ಎಲ್ಲಿ ಬಿದ್ದರೂ ಸಂತೋಷವಾಗಿರಬೇಕು. ಯಾಕೆ? ನನಗೆ ಒಂದು ನಿಶ್ಚಯ ಇದೆ, ವಾಗ್ದಾನ ಮಾಡಿದ ಆತನು ನಂಬಿಕೆಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರು ಇಷ್ಟಪಡುತ್ತಾರೆ. ಆದರೆ ವಿಶ್ವಾಸಿಗಳು ಯಾಕೆ ಸೋತು ಹೋಗ್ತಾರೆ ಅಂದರೆ ದೇವರ ಮೇಲೆ ಇರುವ ನಂಬಿಕೆಯಲ್ಲಿ ಅವರು ಕುಂದುವುದರಿಂದ. ಯಾಕೆ ಸೋತು ಹೋಗ್ತಾರೆ? ಯಾಕೆ ಕಳವಳ ಬರುತ್ತೆ? ಯಾಕೆ ಹೃದಯ ಕುಂದು ಹೋಗುತ್ತೆ ಅಂದರೆ ನಮ್ಮ ನಂಬಿಕೆಯಲ್ಲಿ ನಾವು ಕುಂದುವುದರಿಂದ. ಫಸ್ಟ್ ಕಾರ್ಯ, ಓಕೆ, ಓದೋಣ. 2ನೇ ವಾಕ್ಯದಲ್ಲಿ, ಅವರು ನಂಬಿಕೆಯಲ್ಲಿ ನೆಲೆಯಾಗಿ ಇದ್ದು, ಓಕೆ, ದೇವರ ಮಹಿಮೆ ಹೊಂದುವೆವು ಎಂದು ಉಲ್ಲಾಸಿಸುತ್ತಾರೆ. ಓಕೆ, ದ ಫಸ್ಟ್ ಥಿಂಗ್ಸ್ ಯು ಹ್ಯಾವ್ ಟು ಬಿ ಸ್ಟುಡ್ ಸ್ಟ್ಯಾಂಡ್. ದೇವರ ನಂಬಿಕೆಯಲ್ಲಿ ನೆಲೆಯಾಗಿರಬೇಕು. ಓಕೆ, ಅಂದರೆ ಆಬ್ರಹಾಂ, ಇಂದಿನ ವಾಕ್ಯಗಳು ಓದುವಾಗ ಗೊತ್ತಾಗುತ್ತೆ ಇದು ಯಾಕೆ ಹೇಳ್ತಾರೆ ಅಂದರೆ, ಇಂದಿನ ವಾಕ್ಯದಲ್ಲಿ 21ನೇ ವಚನ, ಇಂದಿನ ಅಧ್ಯಾಯ ಅಂದರೆ 4ರಲ್ಲಿ, ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ಇಲ್ಲಯಾ? ಕರೆಕ್ಟಾ? ಹೇಗೆ ಭರವಸೆ ಇಟ್ಟಿದ್ದ? ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯಾದನು. ತಮಿಳ್ ಭಾಷಾಂದ್ರಲ್ಲಿ ವಿಶ್ವಾಸத்தில் வல்லவனானான் அப்படின்னு போட்டிருக்கு. ಅಮೇಜಿಂಗ್ ಟ್ರಾನ್ಸ್ಲೇಷನ್ಸ್. ನಾವೆಲ್ಲರ ಯಾರಾಗಬೇಕು ಅಂದರೆ ನಂಬಿಕೆಯಲ್ಲಿ ಶಕ್ತರಾಗಬೇಕು. ನಂಬಿಕೆಯಲ್ಲಿ ಶಕ್ತರಾಗಬೇಕು, ದೃಢವಾಗಿ ನಿಲ್ಲಬೇಕು. ಆಬ್ರಹಾಮಿಗೆ ಒಂದು ನಂಬಿಕೆ ಇತ್ತು, ಲೋಕವನ್ನು ಸ್ವತಂತ್ರ ಮಾಡೋದಕ್ಕೆ ಅವನಿಗೆ ದೇವರು ಹೇಳಿದ್ರಲ್ಲ. ಏನು ನಂಬಿಕೆ ಇತ್ತು ಅಂದರೆ ದೇವರ ಮೇಲೆ ಅವನು ಅದನ್ನು ನೆರವೇರಿಸುವುದಕ್ಕೆ ಶಕ್ತನೆಂದು ಪೂರ್ಣವಾಗಿ ಭರವಸೆ ಇಟ್ಟು ಆ ನಂಬಿಕೆಯಲ್ಲಿ ಅವನು ಶಕ್ತನಾದ. ಅದು ನಾನು ಕೇಳ್ತೀನಿ, ಆವಾಗ ಅವನು ಒಳಗಡೆ ಏನು ಬಂದಿಲ್ಲ? ಅಪನಂಬಿಕೆ ಬಂದಿಲ್ಲ, ಕುಂದಿ ಹೋಗಿಲ್ಲ. ನೀವು ಲೋಕಕ್ಕೆ ಅನುಸಾರವಾದ ಕಾರ್ಯ ಅನಿಸ್ಕೊಳ್ರಿ. ನಿಮಗಾಗಿ ಹೇಳ್ತೀನಿ, ಇವಾಗ ನೋಡ್ರಿ, ದೇವರು ನನ್ನ ಜೀವಿತದಲ್ಲಿ ಮಾಡುತ್ತಾರೆ, ನನಗೆ ನೀಡುತ್ತಾರೆ, ನನ್ನ ನಡೆಸುತ್ತಾರೆ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ಓಕೆ, ಆದರೆ ಕೆಲವು ಸಮಯದಲ್ಲಿ ತಡೆಯಾಗುತ್ತೆ ಅನಿಸ್ಕೊಳ್ರಿ. ನಾವೇನಾಗ್ತೀವಿ? ಸೋತು ಹೋಗ್ತೀವಿ. ಓಕೆ, ತಡೆ ಎಂಬುದು ಪರೀಕ್ಷೆ, ಸೋತು ಹೋಗಿದ್ದು ಎಂಬುದು ನಮ್ಮ ಬಲಹೀನ. ಅರ್ಥ ಆಯ್ತಾ? ನಾವು ನಂಬಿಕೆಯಲ್ಲಿ ಇನ್ನೂ ಯಾರಾಗಿ ಇಲ್ಲ. ಇದ ರಹಸ್ಯ. ನಂಬಿಕೆಯಲ್ಲಿ ಏನಿಲ್ಲ, ನಾವು ದೃಢವಾಗಿಲ್ಲ. ಆದರೆ ಆಬ್ರಹಾಂ ಅವನು ಅದನ್ನು ನೆರವೇರಿಸುವುದಕ್ಕೆ ಶಕ್ತನು ಎಂದು ಅವರು ಪೂರ್ಣ ನಂಬಿಕೆಯಲ್ಲಿ ಬಂದ. ಇಲ್ಲ, ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ದೇವರನ್ನು ಪೂರ್ಣವಾಗಿ ನಂಬಿರಿ. ಸರಿಯಾ? ಅವನು ಪೂರ್ಣವಾಗಿ ನಂಬಿ ಅವನ ನಂಬಿಕೆಯಲ್ಲಿ ಶಕ್ತನಾದ. ಅವನ ನಂಬಿಕೆಯಲ್ಲಿ ಶಕ್ತನಾದದರಿಂದ ದೇವರು ಅದನ್ನು ನೋಡಿ ಹೇಳ್ತಾರೆ, ಈಗ ನಾನು ನಂಬುತ್ತೇನೆ, ನೀನು ನಿಜವಾಗಿ ದೇವರಿಗೆ ಭಯಪಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಸ್ರಾಯೇಲ್ ಜನರನ್ನು ದೇವರು ಆಶೀರ್ವದಿಸಿ ಉನ್ನತಕ್ಕೆ ತರುವುದಕ್ಕೆ ಯೋಚಿಸಲಿಲ್ಲ. ಇಸ್ರಾಯೇಲ್ ಜನರನ್ನು ಆಶೀರ್ವದಿಸುವುದಕ್ಕೆ ಕಾರಣ ಇಸ್ರಾಯೇಲ್ ಜನರಿಲ್ಲ, ಯಾರೇ? ಆಬ್ರಹಾಂ. ಅವ್ರು ಹೇಳ್ತಾರೆ, ನಿನ್ನ ತಂದೆ ಮುಖಾಂತರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿಮ್ಮ ನಂಬಿಕೆ ನಿನ್ನ ಕುಟುಂಬವನ್ನು ಉದ್ಧರಿಸುತ್ತದೆ. ನಿಮ್ಮ ನಂಬಿಕೆ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡುತ್ತದೆ. ಆದರೆ ನಿಮ್ಮ ಅಪನಂಬಿಕೆ ಕೆಳಗೆ ಬೀಳಿಸ್ತದೆ. ಕರೆಕ್ಟಾ? ನಿಮ್ಮ ಅಪನಂಬಿಕೆ, ಬೇಸರ, ಕಳವಳ, ಯೋಚನೆ, ಚಿಂತೆ ನಮ್ಮನ್ನು ಏನು ಮಾಡುತ್ತದೆ? ಕೆಳಗಡೆ ಎಳೆಯುತ್ತದೆ. ಆದರೆ ಅವ್ರು ಹೇಳ್ತಾರೆ, ನಾವು ದೃಢವಾಗಿದ್ದು ದೇವರ ಮಹಿಮೆ ಹೊಂದುವೆವು ಎಂದು ಉಲ್ಲಾಸಿಸುತ್ತೇವೆ. ಅಂದರೆ ಆಲ್ವೇಸ್ ಸ್ತೋತ್ರ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಸರಿ, ಇನ್ನೊಂದು ವಾಕ್ಯ ನನಗೆ ಆಚರಣೆ ಅಂದರೆ ಈ ವಾಕ್ಯ ಓದ್ರಿ, 18ನೇ ವಚನ ಓದ್ರಿ, ಚೆನ್ನಾಗಿರುತ್ತೆ ನೋಡ್ರಿ. 4:18. ನಿನ್ನ ಸಂತಾನವು ನಕ್ಷತ್ರಗಳಾಗ ಸಿಸ್ಟರ್ ಇರ್ರಿ, ಭಯಪಡಬೇಡ್ರಿ. ಓಕೆ, ಭಯಪಡಬೇಡ್ರಿ. ಇರ ಭಯಪಡಬಾರ್ದು ಸಿಸ್ಟರ್. ನೀವು ಅದು ಕಾರಣ ನಿಜ, ನೀವು ರೂಢಿ ಆಗಿದ್ರೆ ಮೇಲೆ ಈಸಿಯಾಗಿ ಬರುತ್ತೆ. ಫಾಸ್ಟ್ ಮುಂದೆ ಕೂತಿರ್ತೀವಿ, ತಪ್ಪಾಗಿ ಓದ್ಬಿಟ್ರೆ ಕಷ್ಟ ಆಗುತ್ತೆ ಎಂದು ನೀವು ಭಯಪಡಬೇಡ್ರಿ, ಧೈರ್ಯವಾಗಿ ಓದ್ರಿ. ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ನಿರೀಕ್ಷಿಸಿ ನಂಬಿದನು. ಸರಿಯಾ ಸಿಸ್ಟರ್? ನೆಕ್ಸ್ಟ್ ವೀಕ್ ಹೋದ್ರಿ. ಏಮಂದ್ ಕೊಟ್ಬಿಡ್ರಿ. ಏಮಂದ್ ಅದಕ್ಕೆ ಇದು ತಗೋ. ನೀವು ಸ್ವಲ್ಪ ಧೈರ್ಯ ಪಡಿಸ್ರಿ. ಸರಿ, ಭಯಪಡಬೇಡ್ರಿ. ಹಲ್ಲೆಲೂಯಾ. ಸರಿ, ಅವರು ಎಲ್ಲರ ಮನೆ ಕೂಟದಲ್ಲಿ ಸಿಸ್ಟರ್ ಓದುತ್ತಾರೆ, ಚೆನ್ನಾಗಿ ಓದುತ್ತಾರೆ, ಆದರೆ ಅವ್ರ ಭಯ. ಸರಿಯಾ? ಸರಿ, ಓಕೆ. ವಾಕ್ಯ ಹೇಗೆ ಹೇಳುತ್ತದೆ? ಆಸ್ಪದವಿಲ್ಲದಿದ್ದರು there is no hope. actually there is no things, it is mean of that. தமிழ் எப்படி போட்டிருக்குன்னா, ஏதுவில்லாதிருந்தும், ಅಲ್ಲಿ ಏನೂ ಇಲ್ಲ. ಬಿಕಾಸ್ ಅವಳು ಗರ್ಭ ಸೆತ್ತೋಯ್ತು, ಇವನು ಇದು ಏನಾಯಿತು, ವಯಸ್ಸು ಹೆಚ್ಚಾಯಿತು. there is no hope. ಆದರೂ ಅವನಲ್ಲಿ ಏನಿತ್ತು? ನಂಬಿಕೆ ಇತ್ತು. ಅದ ರಹಸ್ಯ. ಇದು ಒಂದು ಲೋಕ ಅನುಸಾರವಾದ ಆಶೀರ್ವಾದಕ್ಕೆ ಅವನು ಅಷ್ಟು ನಂಬಿಕೆ ಇದ್ದ. ನಾವು ದೇವರ ಮಹಿಮೆ ಹೊಂದಬೇಕಾದರೆ ನಾವು ಎಷ್ಟು ನಂಬಿಕೆ ಉಳ್ಳ ಜನರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವ ಜನರೇ, ನಂಬಿಕೆಯಲ್ಲಿ ನಿರ್ರಿ. ನಂಬಿಕೆಯಲ್ಲಿ ಅದು ನಡೆಯುತ್ತದೆ. ಇಲ್ಲ ಅದರಲ್ಲಿ ಸ್ವಲ್ಪ ಸನ್ನಿವೇಶ ಕಾರ್ಯಗಳು, ಅಂದರೆ ಸ್ವಲ್ಪ ಸಿಚುವೇಶನ್ ಇದೆ ಎಂದು ನೀವು ಅದನ್ನು ನೋಡಿ ಯೋಚಿಸಿ ನಂಬಬೇಡ್ರಿ. ಯಾಕೆಂದರೆ ನೀವು ನೋಡಿ ಯೋಚಿಸಿ ನಂಬಿದರೆ ಆ ಯೋಚನೆಯು ನಿಮ್ಮಲ್ಲಿ ನಂಬಿಕೆಯಾಗಿ ನಿಲ್ಲುತ್ತದೆ. ಅದು ಏನು ಇಲ್ಲದರೂ ದೇವರ ನಂಬಿರಿ, ನಿನ್ನ ಜೀವನದಲ್ಲಿ ಅತಿಶಯ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅವ್ರು ಹೇಳ್ತಾರೆ, ನಾವು ನಂಬಿಕೆಯಾಗಿ ನಂಬಿ ನೆಲೆಯಾಗಿ ಇದ್ದು ದೇವರ ಮಹಿಮೆ ಹೊಂದುವೆವು ಎಂಬ ನಂಬಿಕೆಯಿಂದ ನಾವೇನು ಮಾಡ್ತೀವಿ? ಉಲ್ಲಾಸವಾಗಿರ್ತೀವಿ. ಹಲ್ಲೆಲೂಯಾ. ಮಾಡುತ್ತಾನೆ, ನೆರವೇರಿಸುತ್ತಾನೆ. ಸಿಚುವೇಶನ್ ನೆರವೇರದೇ ಇದ್ದರೂ ಪರವಾಗಿಲ್ಲ, ನಾನು ದೇವರ ಮೇಲೆ ಭರವಸೆ ಇಡುತ್ತೇನೆ. ನಾನು ನಂಬಿಕೆಯಲ್ಲಿ ಪೂರ್ಣವಾಗಿ ಇದ್ದು ನಾನು ಇನ್ನೂ ಆತನಲ್ಲಿ ಅದು ನಂಬಿಕೆಯಲ್ಲಿ ಬೆಳೆದು ದೇವರನ್ನು ಏನು ಮಾಡಬೇಕು? ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಇದು ಭೂಮಿಯನ್ನು ಸ್ವತಂತ್ರ ಮಾಡುವುದಕ್ಕೆ ಅಷ್ಟು ನಂಬಿಕೆಯಲ್ಲಿ ಅವನು ಬೆಳೀಬೇಕಾದರೆ ನಾವು ನಿತ್ಯವಾದ ಮಹಿಮೆಯನ್ನು ಹೊಂದಬೇಕಿರುವ ನಮ್ಮಲ್ಲಿ ಎಷ್ಟು ನಂಬಿಕೆ ದೇವರು ಇದನ್ನು ನೋಡ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತರ? ಪಕ್ಕದಲ್ಲಿ ಕೈಗುಟ್ಟು ಹೇಳ್ರಿ, ನೀವು ಇನ್ನೂ ನಂಬಬೇಕಂತ ಹೇಳ್ರಿ. ಹಲ್ಲೆಲೂಯಾ. ಸರಿಯಾ? ಹಾಂ, ದೇವರಿಗೆ ಇಷ್ಟ ಏನು ಗೊತ್ತರ? ನಂಬಿಕೆಯಲ್ಲಿ ನಾವು ಬೆಳೆಯಬೇಕು, ನಂಬಿಕೆಯಲ್ಲಿ ಬೆಳೆಯಬೇಕು. ದೇವರು ಇಷ್ಟಪಡುವ ನಂಬಿಕೆ ಲೋಕ ಸ್ವತಂತ್ರ ಮಾಡುವುದಂಥ ನಂಬಿಕೆ ಅಲ್ಲ. ಅದು ಆಬ್ರಹಾಮ್ ನಂಬಿಕೆ, ಅದು ನೆರಳಾದ ನಂಬಿಕೆ, ಅದು ಪರ್ಸೆಂಟೇಜ್, ಅಂದರೆ ಅದು ಕೆಳಗೆ ಬಿದ್ದ ನಂಬಿಕೆ, ಅಂದರೆ ಕಡಿಮೆಯಾದ ನಂಬಿಕೆ. ಆದರೆ ನಮ್ಮ ನಂಬಿಕೆ ಪೂರ್ಣವಾಗಿರಬೇಕು. ಕರೆಕ್ಟಾ? ಅರ್ಥ ಮಾಡ್ಕೊಳ್ರಿ. ನಾವು ಯಾರಾಗಿರ್ತೀವಿ? ದೇವರ ಹೋಲಿಕೆಯಲ್ಲಿ ಬಂದು ಇಡೀ ಯೂನಿವರ್ಸಿಗೆ ದೇವರು ನಮ್ಮನ್ನು ಅಧಿಕಾರಿಯಾಗಿ ಮಾರ್ಪಡಿಸ್ತಾನೆ. ಸಲ ನಾನು ನಿನ್ನೆ ಕೂತ್ಕೊಂಡು ಯೋಚಿಸಿದ್ದೆ, ಈ ಚಿಕ್ಕ ಭೂಮಿ ಇಪ್ಪ ನಮಗೆ ದೊಡ್ಡದಾಗಿದೆ,
ಆದರೆ ಭೂಮಿ ಬಿಟ್ಟು ಆಚೆ ಹೋದರೆ ಇದು ಬಾಲ್ ಥರ, ಒಂದು ಬಾಲ್ ಥರ ಚಿಕ್ಕದಾಗಿದೆ ಹೇಳ್ತಾರೆ ಸೈಂಟಿಸ್ಟ್. ದೇವರ ದೃಷ್ಟಿಯಲ್ಲಿ ಇದು ಚಿಕ್ಕದಾಗಿದೆ. ಇದು ಒಂದು ಕಾರ್ಯಕ್ಕಾಗಿ ಅಂದರೆ 70 ವರ್ಷ ಇಲ್ಲಾದರೆ 80 ವರ್ಷ ಅಥವಾ 90 ವರ್ಷ ಜೀವಿಸ್ಬೋದು ನಮ್ಮ ಬೆಲೆ ಇದ್ದರೆ. ಅಷ್ಟರವರೆಗೆ ಅವನು ಏನು ಮಾಡಿದ್ದ, ಅಷ್ಟು ನಂಬಿಕೆಯಲ್ಲಿ ಬೆಳೆದಿದ್ದ. ನಾವು ನಿತ್ಯ ಕಾಲ ಬದುಕುವೆವು. ಅಲ್ಲೇಲೂಯ. ಸಾವಿರಾಗಟ್ಟ ಕಾಲ ದೇವರೊಂದಿಗೆ ಬದುಕುವೆ. ಹೇಗೆ ಗೊತ್ತಾ? ಅಧಿಕಾರಿಗಳಾಗಿ ಇಡೀ ಯೂನಿವರ್ಸನ್ನು ಆಳುವ ದೇವರ ಸಂತಾನವಾಗಿ, ದೇವರ ಮಕ್ಕಳಾಗಿ, ಕ್ರಿಸ್ತನಂತೆ, ವಾಕ್ಯ ಹೇಳ್ತದಲ್ಲ, ಕ್ರಿಸ್ತನಂತೆ ಆತನ ಸಿಂಹಾಸನದಲ್ಲಿ ಕೂತ್ಕೊಂಡು ಆತನಂತೆ ಎಲ್ಲವನ್ನು ನಾವು ನ್ಯಾಯ ತೀರ್ಸಕ್ಕಿದ್ದೀವಿ. ಬೈಬಲ್ ಹೇಳ್ತದಲ್ಲ, ಯಾರು ನ್ಯಾಯ ತೀರ್ಸಕ್ಕಿದ್ದಾರೆ? ಪರಿಶುದ್ಧ ಜನರು. ನೀವೇ ದೂದರನ್ನು ನ್ಯಾಯ ತೀರ್ಸಕ್ಕಿದ್ದೀರಿ. ನಮ್ಮನ್ನೇ ದೇವರು ಎಲ್ಲಿ ಕೂರಿಸ್ತಕ್ಕೆ ಇಷ್ಟಪಡ್ತಾರೆ? ದೇವರೇ ಸಿಂಹಾಸನದಲ್ಲಿ. ಮಹಾ ದೊಡ್ಡ ಆಶೀರ್ವಾದ. ಅವ್ರು ಹೇಳ್ತಾರೆ, ಈ ಲೋಕದ ಕಾರ್ಯಕ್ಕೆ ಅದು ನೀವು ನೋಡುವಾಗ ಅದನ್ನು ಸಮಾನ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ವೆರಿ ಹ್ಯೂಜ್, ದೊಡ್ಡದು. ಇದರಲ್ಲಿ ನಾವು ಸೇರಬೇಕಾದರೆ ದೇವರು ನಮ್ಮಲ್ಲಿ ಎಷ್ಟರವೂ ನಂಬಿಕೆಯನ್ನು ಎದುರು ನೋಡುತ್ತಾನೆ. ಸರಿ, ಅವ್ರು ಅಂಡರ್ಸ್ಟ್ಯಾಂಡ್? ಇನ್ನೂ ನಂಬಬೇಕು. ಓಕೆ, ಅದಕ್ಕೆ ಫಸ್ಟ್ ಕಾರ್ಯ ನಂಬಿಕೆಯಲ್ಲಿ ದೃಢವಾಗಿರಬೇಕು. ಅಂದರೆ ಅದು ಆಸ್ಪದ ಇಲ್ಲದಿದ್ದರೂ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಕರೆಕ್ಟಾ? ಅರ್ಥ ಆಯ್ತರ? ಸರಿ. ಎರಡನೇದು ಕಾರ್ಯ, ಅದು ಮಾತ್ರ ಅಲ್ಲ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಸರಿ, ಉಪದ್ರವಗಳಲ್ಲಿ ಉಲ್ಲಾಸವಾಗಿರುವವರು ಯಾರು? ಅವ್ರು ಅಲ್ಲೇಲಿ ಹೇಳ್ರಿ. ನಾನು ತಿರುಗಿ ಹೇಳ್ತೀನಿ, ಉಪದ್ರವದಲ್ಲಿ ಉಲ್ಲಾಸವಾಗಿರುವವರು ಅಲ್ಲಿ ಹೇಳ್ರಿ. ಸರಿಯಾ? ಉಪದ್ರವದಲ್ಲಿ ಉಲ್ಲಾಸವಾಗಿರುವವರು ಪೌಲ್ ಮಾತ್ರ ಅನಿಸುತ್ತದೆ. ಆದರೆ ಅವ್ರಿಗೆ ಮಾತ್ರ ಇದು ಏನು ಪ್ರಕಟಣೆ ಇತ್ತು, ಅವರಿಗೆ ಅದು ಬೆಳಕಿತ್ತು. ನಮಗೆ ಚಿಕ್ಕ ಕಾರ್ಯ ಅಲ್ಲ, ಯಾರಾದೊಬ್ಬರು ನಮ್ಮ ಮನಸ್ಸು ನೋಯುವಂತೆ ಮಾತಾಡ್ಬಿಟ್ರೆ ಅನ್ಸ್ಕೊಳ್ರಿ, ನಮ್ಮ ಮನಸ್ಸು ಏನಾಗುತ್ತೆ? ಮನಸ್ಸು ನೋಯಿದರೆ ಕಣ್ಣಿಂದ ಏನು ಬರುತ್ತೆ? ಓಡುತ್ತೆ. ಬಂದರೂ ಪರವಾಗಿಲ್ಲ. ಹಿಂಗೆ ಮಾಡ್ತಾರೆ, ಆವಲ್ಲಿ ನಿಲ್ತಾ ಇಲ್ಲ ಅಲ್ಲ, ನೋಡಿದ್ದೀರಾ? ನಿಲ್ಲುವುದೇ ಇಲ್ಲ. ಯಾಕೆ? ಮನಸ್ಸಲ್ಲಿ ಏನಿದೆ? ನೋವಿದೆ. ಯಾಕೆ ನೋವು ಬಂದಿದೆ? ಇನ್ನೊಬ್ಬರು ನಮ್ಮನ್ನು ಏನು ಮಾಡಿದರು? ಹಿಂಸಿಸಿದರು. ಯು ಅಂಡರ್ಸ್ಟ್ಯಾಂಡ್? ಮನಸ್ಸಲ್ಲಿ ಕೆಲವರು ಕೊರಗುತ್ತಾರೆ, ಗೊತ್ತಾ? ಕೊರಗುತ್ತಾರೆ. ವಾಟ್ ಇಸ್ ದ ಮೀನ್ ಆಫ್ ದಟ್ ಇನ್ ಇಂಗ್ಲೀಷ್? ವಾಟ್ ಸೇಯಿಂಗ್ಸ್? ಕೊರಗುತ್ತಾರೆ. ದೇರ್ ವರ್ ಡಿಪ್ರೆಸಿಂಗ್, ಮರ್ಮರಿಂಗ್. ಒಳಗೆ ಕೊರಗುತ್ತಾರೆ. ಏನಂದರೆ, ಯಾಕೆ ನನಗಿಂದೆ ಸ್ಥಿತಿ, ಯಾಕೆ ಈ ಪರಿಸ್ಥಿತಿ, ಯಾಕೆ ಈ ಇದ್ದೀನಿ? ಡು ಯು ಅಂಡರ್ಸ್ಟ್ಯಾಂಡ್? ಆದರೆ ಬೈಬಲ್ ಹೇಳುತ್ತದೆ, ನಾನು ದೇವರನ್ನು ಏನು ಮಾಡ್ತೇನೆ? ಡಿಲೈಟ್, ಉಲ್ಲಾಸಿಸುತ್ತೇನೆ. ಅಂದರೆ ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಒಂದು ಸತಿ ಅವ್ರ ಹೆಸರು ಒಂದು ಸೈಂಟ್ ಚಾರ್ಲಸ್. ಅವ್ರ ಹೆಸರು ಸೈಂಟ್ ಚಾರ್ಲಸ್. ಅವರು ಬಂದು ಬಿಚ್ಚೆ ಬೇಡುವ ಮನುಷ್ಯ, ರೋಡಾಗಿ ಬಿಚ್ಚೆ ಬೇಡುವ ಮನುಷ್ಯ. ಒಂದು ದಿನ ಅವರನ್ನು ಒಂದು ಪಾಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅಂದರೆ ರೋಮನ್ ಕಥೋಲಿಕ ಪಾಸ್ಟರ್ಸ್ ಇದ್ದಾರೆ ನೋಡ್ರಿ, ಅವರೆಲ್ಲ ಅವರನ್ನು ನೋಡಿ ಏನು ಮಾಡಿದ್ರು, ನೀವು ನಮಗೆ ಬಂದು ಊಟ ರೆಡಿ ಮಾಡಿಕೊಡ್ರಿ, ಅಡಿಗೆ ಮಾಡಿಕೊಡ್ರಿ ಎಂದು ಕೇಳಿದ್ರು. ಆದ್ದರಿಂದ ಕುಕ್ ಆಗಿ ಪಾಸ್ಟರ್ಸ್ಗೆ ಕುಕ್ ಮಾಡೋಕ್ಕೆ ಚಾರ್ಲ್ಸ್ ಹೋದರು. ಅವ್ರ ಹೆಸರು ಸೈಂಟ್ ಚಾರ್ಲಸ್, ಬಟ್ ಚಾರ್ಲ್ಸ್ ಹೋದರು. ಅವ್ರು ಏನು ಮಾಡಿದ್ರು, ಅವ್ರಿಗೆ ಅಡಿಗೆ ಮಾಡಿ ಕೊಡ್ತಾ ಇದ್ರು. ಸ್ವಲ್ಪ ವರ್ಷಗಳಾದ ಮೇಲೆ ಇನ್ನೊಂದು ಪ್ರಮೋಷನ್ ಸಿಕ್ತು. ಏನು ಪ್ರಮೋಷನ್ ಅಂದರೆ, ಅಡಿಗೆ ಮಾಡಿದವರು ಈಗ ಅವರಿಗೆ ಬಡಿಸಬೇಕು. ಇಟ್ ಈಸ್ ಮೀನ್ ಆಫ್ ದಟ್, ಸರ್ವ್ ಮಾಡಬೇಕು. ಇಟ್ ಈಸ್ ಅ ಪ್ರಮೋಷನ್ ಫ್ರಮ್ ದ ಕಿಚನಿಂದ ಇವಾಗ ಎಲ್ಲಿ ಬಂದಿದ್ದಾರೆ? ಟೇಬಲ್ಗೆ ಬಂದಿದ್ದಾರೆ. ಈ ಟೇಬಲಲ್ಲಿ ಇರುವ ಪಾಸ್ಟರ್ಸ್ಗೆ ಅಂದರೆ ಫಾದರ್ಸ್ಗೆ ಏನು ಮಾಡಬೇಕು? ಊಟ ಬಡಿಸ್ಬೇಕು. ಆವಾಗ ಬಡಿಸುವಾಗ ಒಬ್ಬರು ಪಾಸ್ಟರ್ ಏನಾಯಿತು, ಪ್ಲೇಟ್ ಏನೋ ತಪ್ಪಾಗಿ ಇಟ್ಟಿದ್ದಾರೆ. ಅವಾಗೆಲ್ಲ ಸಿಸ್ಟಮ್ ಇರುತ್ತೆ, ಗೊತ್ತರ? ಫಾರಿನೆಲ್ಲ ಸಿಸ್ಟಮ್ ಇರುತ್ತೆ. ಈಗ ಪ್ಲೇಟ್ ಇಡಬೇಕು, ಈ ಥರ ಸ್ಪೂನ್ ಇಡಬೇಕೆಲ್ಲ ಒಂದು ಸಿಸ್ಟಮ್ ಇರುತ್ತೆ. ಅದೇನೋ ತಪ್ಪಾಗಿ ಇಟ್ಟಿದ್ದಾರೆ. ಇಮ್ಮಿಡಿಯೇಟಾಗಿ ಫಾದರಿಗೆ ಕೋಪ ಬಂದು ಅದು ಪ್ಲೇಟನ್ನು ತೆಗೆದು ಅವ್ರ ಮೇಲೆ ಎಸೆದಿದ್ದಾರೆ. ಓಕೆ, ಅವರಿಗೆ ಮೂಗು ಕಟ್ಟಾಗಿ ರಕ್ತ ಸುರಿತಾ ಇತ್ತು. ಆ ಫಾದರನ್ನು ನೋಡಿ ಹೇಳಿದ್ದಾರೆ, ಕಮ್ಯುನಿಯನ್ ಸರ್ವಿಸಲ್ಲಿ ಅಟೆಂಡ್ ಮಾಡುವಾಗ ನನಗೆ ಎಷ್ಟು ಸಂತೋಷ ಬಂತೆ, ಅದೇ ಸಂತೋಷ ನೀವು ನನ್ನನ್ನು ಹೊಡೆಯುವಾಗ ಬಂದಿದೆ ಅಂತ ಹೇಳಿದ್ದಾರೆ. ನೀವು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಕಮ್ಯುನಿಯನ್ ಸರ್ವಿಸಲ್ಲಿ ಅಟೆಂಡ್ ಮಾಡುವಾಗ, ಇವಾಗೆಲ್ಲ ಕಮ್ಯುನಿಯನ್ ಸರ್ವಿಸ್ ಅಟೆಂಡ್ ಮಾಡುವಾಗ ಆ ಥರ ಭಯಭಕ್ತಿ ಸಂತೋಷ ನಿಮಗಿರುತ್ತಾ ಗೊತ್ತಿಲ್ಲ. ನಾನು
ಚರ್ಚಲ್ಲಿ ಬೆಳೆಯುವಾಗ ನೋಡಿದ್ದೇನೆ. ಅಷ್ಟು ಖುಷಿಯಾಗಿರ್ತಾರೆ, ಅಷ್ಟು ಭಯಭಕ್ತಿಯಾಗಿರ್ತಾರೆ. ಅವ್ರಿಗೆ ಗೊತ್ತು ಅದು ಏನೆಂದು ಗೊತ್ತು. ಅವ್ರು ಹೇಳ್ತಾರೆ ನೋಡ್ರಿ, ನನಗಿರುವ ಸಂತೋಷದಲ್ಲಿ ದೊಡ್ಡದೇನು? ಕರ್ತನ ಮೇಜೆಯಲ್ಲಿ ಭಾಗವಹಿಸೋದು. ಕರ್ತನ ಮೇಜೆಯಲ್ಲಿ ಭಾಗವಹಿಸುವಾಗ ನಾನು ಎಷ್ಟು ಸಂತೋಷವಾಗಿದ್ದೇನೋ ಅದಕ್ಕಿಂತ ಸಂತೋಷ ಸಿಕ್ಕಿತ್ತು ನೀವು ನನ್ನನ್ನು ಹೊಡಿಯುವಾಗ. ಕಟ್ಟಾಗಿ ಬ್ಲಡ್ ಬಂದಿತ್ತು. ಅವಾಗ ಅದ್ರ ಹೇಳಿದ್ದಾರೆ, ಅದಕ್ಕೆ ಅವ್ರು ಸಾಯುವಾಗ ಆ ಫಾದರ್ ಏನು ಮಾಡಿದ್ರು, ಅವ್ರ ಹಿಸ್ಟ್ರಿ ಹೇಳಿದ್ರು. ಈಗಲೇ ಇದೆ, ನೀವು ELSಲ್ಲಿ ಹೋಗಿ ಓದಿ ನೋಡ್ರಿ. ಸೈಂಟ್ ಚಾರ್ಲ್ಸ್, ಅರ್ಥ ಆಯ್ತಾ? ದೇವರಲ್ಲಿ ಉಲ್ಲಾಸವಾಗಿ ಇದ್ದೀನಿ ಎಂದು ಹೇಳುವಾಗ ಉಪದ್ರವದಲ್ಲಿಯೂ ಕಷ್ಟಗಳಲ್ಲಿಯೂ ನನ್ನ ಮನಸ್ಸು ಹೇಗೆ ಹೋಗಿಲ್ಲ, ಕುಂದಿ ಹೋಗಿಲ್ಲ. ಯಾಕೆ? ಇನ್ನೂ ಅದು ನನ್ನನ್ನು ಪರೀಕ್ಷೆಯಲ್ಲಿ ನಂಬಿಕೆ ಹುಟ್ಟುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವ್ ಅಂಡರ್ಸ್ಟ್ಯಾಂಡ್? ನನ್ನ ಮನಸ್ಸು ಏನಾಗಿಲ್ಲ, ಕುಂದಿ ಹೋಗಿಲ್ಲ. ಇದಾ ನಿಜವಾದ ಕಾರ್ಯ. ಅವ್ರೇನು ಹೇಳ್ತಾರೆ, ಅಪೊಸ್ತಲನಾದ ಪೌಲಿಗೆ ಎಲ್ಲ ಉಪದ್ರವಗಳು ಬಂದಿದೆ. ಆ ಅಪೊಸ್ತಲನಾದ ಪೌಲಂತೆ ನಾವು ಉಪದ್ರವದೊಳಗೆ ಹೋಗಿಲ್ಲ. ಎಲ್ಲದಕ್ಕಿಂತ ದೊಡ್ಡದು ಕ್ರಿಸ್ತನನ್ನು ಫಾಲೋ ಅಪ್ ಮಾಡಿದ್ದು ಅಪೊಸ್ತಲನಾದ ಪೌಲನು. ಆದರೆ ಅವ್ರ ಮನಸ್ಸು ಹೇಗೆ ಇತ್ತಂದರೆ, ಎಲ್ಲ ಕಾರ್ಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದರು. ಒಂದೇ ಯೋಚನೆ, ದೇವರ ಮಹಿಮೆ ಹೊಂದುವೇನ. ಹಲ್ಲೆಲೂಯಾ. ಒಂದೇ ಯೋಚನೆ, ದೇವರ ಮಹಿಮೆ ಹೊಂದುವೇನ. ಅದಕ್ಕೆ ಈ ಮನಸ್ಸು ಏನಾಗಬಾರ್ದು, ನಂಬಿಕೆಯಲ್ಲಿ ಕುಂದಬಾರದು, ಗುಣ ಕೊಟ್ಟಬಾರದು. ಮನುಷ್ಯರನ್ನು ಗುಣ ಕೊಟ್ಟದ್ದು ಒಂದು, ದೇವರನ್ನು ಗುಣ ಕೊಟ್ಟಿರೋದು ಒಂದು. ಅರ್ಥ ಮಾಡ್ಕೊಳ್ರಿ. ಗುಣ ಕೊಟ್ಟಬಾರದು, ಅವರಿಗೆ ವಿರೋಧವಾಗಿ ಮಾತಾಡಬಾರದು, ಕಗಿಯಾಗಿ ಮಾತಾಡಬಾರದು, ಕೋಪವಾಗಿ ಮಾತಾಡಬಾರದು. ಯಾಕೆ? ನನಗೆ ಒಂದು ನಂಬಿಕೆ ಇದೆ, ಈ ರಕ್ಷಣೆ ಕಾದುಕೊಳ್ಳಬೇಕು, ಈ ಶ್ಲಾಘ್ಯವನ್ನು ನಾವು ಕಾದುಕೊಳ್ಳಬೇಕು, ಈ ಬಾಧ್ಯತೆಯನ್ನು ನಾನು ಕಾದುಕೊಳ್ಳಬೇಕು, ದೇವರ ಮಹಿಮೆಯನ್ನು ಹೊಂದುವುದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ಎಲ್ಲ ಕಾರ್ಯದಲ್ಲಿಯೂ ನಾನು ದೇವರಲ್ಲಿ ಸಂತೋಷವಾಗಿದ್ದೇನೆ ಎಂದು ಹೇಳ್ತಾರೆ. ಅದು ಆಪ್ಸೋದ ಇಲ್ಲದಿದ್ದರೂ ನಾನು ಸಂತೋಷವಾಗಿದ್ದೀನಿ. ನನಗೆ ಕಷ್ಟಗಳು ದುಃಖಗಳು ಬಂದರೂ ನಾನು ಯಾರಾಗಿದ್ದೀನಿ, ಉಲ್ಲಾಸವಾಗಿದ್ದೀನಿ. ಯಾಕೆ? ನನಗೆ ನಂಬಿಕೆ ಇದೆ, ಅದರಲ್ಲಿ ನಾನು ಸೇರುವೇನು. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಾವು ಕುಂದಿ ಹೋಗೋಕ್ಕೆ ಕಾರಣ ನೋಡ್ರಿ, ಕಷ್ಟ ಬರೋಕ್ಕೆ, ದುಃಖ ಬರೋಕ್ಕೆ, ಹಿಂಸೆ ಬರೋಕ್ಕೆ ಕಾರಣ ನನ್ನ ಇಷ್ಟ. ನನ್ನನ್ನು ನಾನು ಪ್ರೀತಿಸಿದರೆ ದೇವರನ್ನು ಹಿಂಬಾಲಿಸುವುದು ಕಷ್ಟ. ಸರಿಯಾ? ನನ್ನನ್ನು ಪ್ರೀತಿಸಿದರೆ ದೇವರನ್ನು ಹಿಂಬಾಲಿಸುವುದು ಕಷ್ಟ. ಯಾಕೆ? ನಾನು ನನಗೆ ವಿರುದ್ಧವಾಗಿ ನಿಂದು ದೇವರ ಸಮಾಧಾನವನ್ನು ತಳ್ಳುವೆನು. ಕರೆಕ್ಟಾ? ನನ್ನನ್ನು ಕೆಳಗೆ ತಳ್ಳುವುದು ಯಾರು? ಏನು? ನನ್ನ ಇಷ್ಟ. ಅದಕ್ಕೆ ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದ ತಕ್ಷಣ ಎಷ್ಟೋ ಕಾರ್ಯ ಅವ್ರಿಗೆ ಹೇಳಿದರು. ಆದರೆ ಅವರು ಒಂದೇ ಮಾತು ಹೇಳಿದರು, ತಂದೆಯಾದ ದೇವರ ಚಿತ್ತ ನೆರವೇರಿಸುವುದಕ್ಕೆ ಬಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ಸಪ್ರೇಟಾಗಿ ಕರ್ಕೊಂಡು ಹೋಗಿ ಹೇಳ್ತಾನೆ, ಇದೆಲ್ಲ ನಿನಗೆ ನೆರವೇರಬಾರ್ದು ಸ್ವಾಮಿ, ನಡೆಯಬಾರ್ದು ಸ್ವಾಮಿ, ನೀ ಚೆನ್ನಾಗಿರ್ಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ, ದೇವರ ಅನುಸಾರವಾದ ಕಾರ್ಯಗಳನ್ನು ನೀವೇನು ಮಾಡಬೇಕು? ಯೋಚಿಸಬೇಕು. ದೂರ ಹೋಗು ಸಾತಾನ ಎಂದು ಹೇಳ್ತಾನೆ. ಅರ್ಥ ಆಯ್ತಾ? ನಮ್ಮ ಜೀವನದಲ್ಲಿ ದೇವರ ಮಹಿಮೆ ಹೊಂದುವೆವು ಎಂಬ ನಂಬಿಕೆ ಇರುವಾಗ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಯೋಚನೆಗಳು, ಸ್ವಯ ಕಾರ್ಯಗಳು ನಮ್ಮ ಮನಸ್ಸಲ್ಲಿ ಇದ್ದರೆ ಅದು ನಮ್ಮನ್ನು ಏನು ಮಾಡುತ್ತದೆ? ನಮ್ಮ ಒಳಗೆ ನಮ್ಮನ್ನು ಕುಂದುವಂತೆ ಮಾಡುತ್ತದೆ. ಕರೆಕ್ಟಾ? ಅರ್ಥ ಆಯ್ತಾ? ಅದಕ್ಕೆ ದೇವರು ಹೇಳ್ತಾರೆ, ವಾಕ್ಯ ಹೇಳುತ್ತದೆ, ನಾವು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿರಬೇಕು. ಹಲ್ಲೆಲೂಯಾ. ಅದಕ್ಕೆ ನೆಕ್ಸ್ಟ್ ಬರ್ತಾರೆ, 5ನೇ ವಚನದಲ್ಲಿ ಬರ್ತಾರೆ ನೋಡ್ರಿ. 5ರಲ್ಲಿ ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ. ಹಲ್ಲೆಲೂಯಾ. ಎಲ್ಲ ಸಪ್ತವಾಗಿ ಹಲ್ಲೆಲೂಯಾ ಹೇಳೋಣ. ರಹಸ್ಯ ಏನು ಗೊತ್ತಾ? ದೇವರ ಪ್ರೀತಿ ರಸವು ನನ್ನಲ್ಲಿ ಧಾರಾಳವಾಗಿದೆ. ಪವಿತ್ರಾತ್ಮನ ಅಭಿಷೇಕ ಹೊಂದದೆ, ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ಬಲ ಹೊಂದದೆ ಈ ಲೋಕವನ್ನು ಜಯಿಸುವುದು ಕಷ್ಟ. ಅದಕ್ಕೆ ಯೇಸು ಸ್ವಾಮಿ ಮೇಲೆ ಪವಿತ್ರಾತ್ಮನು ಹೇಗೆ ಇದ್ರು ಅಂದರೆ ಪೂರ್ಣವಾಗಿದ್ದರು. ವಾಕ್ಯ ಹೇಳುತ್ತದೆ, ಅವರಲ್ಲಿ ಪವಿತ್ರಾತ್ಮನು ಹೇಗೆ ಇದ್ದರು? ಪೂರ್ಣವಾಗಿದ್ದರು. ಪವಿತ್ರಾತ್ಮನು ಯಾರು ಗೊತ್ತಾ? ದೇವರ ಗುಣಲಕ್ಷಣಗಳನ್ನು ನಮ್ಮಲ್ಲಿ ತಂದವರು. ಕರೆಕ್ಟಾ? ದೇವರ ಪ್ರೀತಿ ಅಂದರೆ ಏನರ್ಥ? ವಾಟ್ ಈಸ್ ದ ಮೀನ್ ಆಫ್ ಲವ್?
ದ ಲವ್ ಆಫ್ ಗಾಡ್ ಮೀನ್ಸ್ ದೇವರ ಹೋಲಿಕೆ, ದೇವರ ಹೋಲಿಕೆ, ದೇವರ ಗುಣಗಳು. ಈ ಪ್ರೀತಿಯಲ್ಲಿ ಎಲ್ಲ ಇದೆ, ಕರೆಕ್ಟಾ? ಪೂರ್ಣವಾದ ಗುಣ ಏನು? ಗುಣದಲ್ಲಿ ಪೂರ್ಣವಾದದ್ದೇನು ಗೊತ್ತಿಲ್ವಾ? ನಮಗೆ ಎಷ್ಟು ಸರಿ ಹೇಳಿಕೊಟ್ಟಿದ್ದೀನಿ. ಗುಣದಲ್ಲಿ ಪೂರ್ಣವಾದದ್ದು ಪ್ರೀತಿ. ಓಕೆ, ಈ ಪ್ರೀತಿದ ಪೂರ್ಣವಾದ ಗುಣ. ಆ ದೇವರ ಪ್ರೀತಿ ಅಂದರೆ ಏನರ್ಥ? ದೇವರ ಪೂರ್ಣವಾದ ಗುಣಗಳು ಪವಿತ್ರಾತ್ಮನ ಮೂಲಕವಾಗಿ ನಮ್ಮಲ್ಲಿ ಸುರಿಸಲ್ಪಟ್ಟಿದೆ. ಎಲ್ಲರೂ ಹಲ್ಲೆಲೂಯಾ ಹೇಳ್ರಿ. ಆದ್ದರಿಂದ ನನಗೆ ಹಿಂಸೆ ಕಷ್ಟ ಏನು ಬಂದರೂ ನಾನು ಕರ್ತನಲ್ಲಿ ಉಲ್ಲಾಸವಾಗಿದ್ದೇನೆ. ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕು. ನಮಗೆ ದುಃಖ ವೇದನೆ ಬರುವುದಕ್ಕೆ ಕಷ್ಟ, ಮನಸ್ಸು ಬೆಳಗಿನವಾಗಿದೆ, ಮನಸ್ಸರಲ್ಲಿ ದೇವರ ಗುಣ ಇಲ್ಲ, ಅಂದರೆ ಈ ಶಕ್ತಿ ಇಲ್ಲ. ಇದು ದೇವರು ನಮಗೆ ಸುರಿಸುವಾಗ ಈ ಗುಣ ಏನು ಮಾಡುತ್ತದೆ? ಎಲ್ಲ ಕಾರ್ಯದಲ್ಲಿ ಮನುಷ್ಯನನ್ನು ಪ್ರೀತಿಸುವಂತ ಮಾಡುತ್ತದೆ. ಎಲ್ಲ ಕಾರ್ಯದಲ್ಲಿ ಒಳ್ಳೆಯದನ್ನೇ ಮಾಡುವಂತೆ ನಮ್ಮನ್ನು ಮುನ್ನಡೆಸುತ್ತದೆ. ಅರ್ಥ ಆಯ್ತಾ? ದೇವರ ಗುಣಲಕ್ಷಣಗಳು. ಹಲ್ಲೆಲೂಯಾ. ಅದಕ್ಕೆ ದೇವರನ್ನು ಎಷ್ಟು ಹಿಂಸಿಸುವಾಗ ದೇವರಿಂದ ಧೈರ್ಯವಾಗಿ ಹೇಳಕ್ಕೆ ಸಾಧ್ಯ. ದೇವರೇ, ಇವರು ಗೊತ್ತಿಲ್ಲದೆ ಮಾಡುತ್ತಾರೆ, ಇವರನ್ನು ಏನು ಮಾಡ್ರಿ ಇದು ಹೇಗೆ ಗೊತ್ತರ? ಹೇಗೆ? ಪವಿತ್ರಾತ್ಮನ ಬಲದಿಂದ. ಇನ್ನು ಮಹಿಮೆಯಾದ ಗುಣಗಳು ಪವಿತ್ರಾತ್ಮದ ನಮಗೆ ಸಿಕ್ಕುತ್ತದೆ. ಎಲ್ಲ ಚಂದ ಸನ್ನಿವೇಶದಲ್ಲಿ ನಾವು ದೇವರಿಗೆ ಮಹಿಮೆಯಾಗಿ ಜೀವಿಸಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪವಿತ್ರಾತ್ಮನ ಅಭಿಷೇಕ ನಮಗೆ ಅವಶ್ಯ. ಈ ಪ್ರೀತಿ ಒಂದೇ ನಮ್ಮನ್ನು ಪೂರ್ಣವಾಗಿ ಒಳ್ಳೆ ಗುಣದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿ ಇರುತ್ತದೆ. ಆದ್ದರಿಂದ ನೀವು ಪ್ರಾರ್ಥನೆ ಮಾಡಿರಿ. ನೀವು ದೇವರಲ್ಲಿ ಉಲ್ಲಾಸಿಸಬೇಕಾದ್ರೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಬೇಕು. ನೀವು ಇಂಡಿಪೆಂಡೆಂಟಾ, ಸಪ್ರೇಟಾ, ಇಲ್ಲ ವೈಯಕ್ತಿಕವಾಗಿ ಇರುವಾಗ ನಿಮ್ಮ ರೂಮ್ ಒಳಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ. ದೇವರೇ, ಇದು ಜಯಿಸಕ್ಕೆ ನನಗೆ ಪವಿತ್ರಾತ್ಮನ ಶಕ್ತಿ ಕೊಡಿ ಸ್ವಾಮಿ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮಲ್ಲಿ ಬಂದಿದ್ದಾನೆ ಎಂದು ನೀವು ಹೇಗೆ ಗೊತ್ತಾಗೋದು ಗೊತ್ತಾ? ಏನು ಕಷ್ಟ ದುಃಖ ನಮಗೆ ಬಂದರೂ ಅದನ್ನು ನಾವು ಜಯಿಸುವಂತೆ ದೇವರು ಸ್ತೋತ್ರ ಮಾಡುತ್ತಾರೆ, ಕೃಪೆ ನೀಡುತ್ತಾನೆ. ಹಲ್ಲೆಲೂಯಾ. ಅದೇ ಹೇಳ್ತಾರಲ್ಲ, ಅದು ಕಾರ್ಯ ಓದ್ರಿ. 1 ಕೊರಿಂಥಿ ಮುಗಿಸ್ತೀನಿ. 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ 1ರಿಂದ ಓದಿ ಅಮ್ಮಿಮ್ಮ. 1ರಿಂದ ಚೆನ್ನಾಗಿರುತ್ತೆ ನೋಡ್ರಿ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ಅಪ್ಪ ಅವ್ರೇನು ಹೇಳ್ತಾರೆ? ಏನು ಹೇಳ್ಕೊಳ್ತಾರೆ? ಪ್ರೀತಿ ಇಲ್ಲದಿದ್ದರೆ ಇದು ಒಂದು ಪಾತ್ರ, ಅಂದರೆ ಸೌಂಡ್ ಬರುತ್ತಲ್ಲ, ಆ ಥರ ಒಂದು ವೆಸಲ್ಸ್ ಅಷ್ಟೇ. ಅದರಿಂದ ಏನು ಯೂಸ್? ನೋ ಯೂಸ್. ಇಫ್ ಯು ಹ್ಯಾವ್ ವೆರಿ ಟ್ಯಾಲೆಂಟ್, ನಿಮಗೆ ಟ್ಯಾಲೆಂಟ್ ಇರ್ಬೋದು, ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ಬೋದು, ಆಮೇಲೆ ದೂದರ ಭಾಷೆಯಲ್ಲಿ ಮಾತಾಡ್ಬೋದು, ಕರೆಕ್ಟಾ? ನಿಮ್ಮಿಂದ ಎಲ್ಲರೂ ಆಶ್ಚರ್ಯವಾಗಿ ನೋಡುವಂಥ ಕಾರ್ಯಗಳು ನಿಮ್ಮಲ್ಲಿ ಇರ್ಬೋದು. ಆದರೆ ಪ್ರೀತಿ ಇಲ್ಲದಾದರೆ, ದೇವರ ಪರಿಶುದ್ಧ ಆತ್ಮ ಇಲ್ಲದಾದರೆ, ಯಾಕೆ? ದೇವರ ಪರಿಶುದ್ಧ ಆತ್ಮ ಮೂಲಕವಾಗಿ ನಮ್ಮಲ್ಲಿ ದೇವರ ಪ್ರೀತಿ ಹೇಗೆ? ಧಾರಾಳವಾಗಿ. ಅಂದರೆ ಅಂದ ವಾಕ್ಯಕ್ಕೆ ಅರ್ಥ ಅಂದರೆ ಪೂರ್ಣವಾಗಿ, ಇಲ್ಲ ಫುಲ್ಫಿಲ್ಮೆಂಟ್. ಅಪ್ಪ ದೇವ ಆತ್ಮ ನಮ್ಮಲ್ಲಿ ಇದ್ದರೆ ನಮಗೇನಿರಬೇಕು? ದೇವರ ಗುಣ ಇರಬೇಕಲ್ಲ. ಈ ಗುಣ ಇಲ್ಲದೆ ಇರುವ ಎಲ್ಲ ಕಾರ್ಯಗಳು ಸಪ್ತ ಮಾಡುವ ಒಂದು ವೆಸಲ್ ಥರ ಇರುತ್ತಲ್ಲ. ನೆಕ್ಸ್ಟ್ ವಾಕ್ಯ ಓದಿ ಹೇಮಿವ, ಇನ್ನೂ ಚೆನ್ನಾಗಿರುತ್ತೆ ನೋಡ್ರಿ. ನನಗೆ ಪ್ರವಾದನ ವರವಿದ್ದರು, ಎಲ್ಲಾ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನೀವು ಕೆಲವು ಈಗ ನೀವು ತುಂಬ ಪಾಸ್ಟರ್ಸ್ಗಳು, ತುಂಬ ಸೇವಕರಿದ್ದಾರಲ್ಲ, ಪ್ರವಾದನ ಸೇವಕರಿದ್ದಾರೆ, ಆಮೇಲೆ ರಹಸ್ಯಗಳನ್ನು ಹೇಳುವಂಥ ಸೇವಕರಿದ್ದಾರೆ, ಆಮೇಲೆ ನಂಬಿಕೆಯಲ್ಲಿ ಬೆಟ್ಟೆಗಳನ್ನು ತೆಗೆದಿಡುವಂಥ ನಂಬಿಕೆಯುಳ್ಳವರಿದ್ದಾರೆ. ಇದೆಲ್ಲ ಇರಲಿ, ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಪ್ರೀತಿ ಇಲ್ಲದಿದ್ದರೆ ವೇಸ್ಟ್. ಪ್ರೀತಿ ಇಲ್ಲದಿದ್ದರೆ ಅವ್ರು ಹೇಳ್ತಾರೆ, ನಾನು ಯಾರೇ ವೇಸ್ಟ್. ಅದು ಯಾವುದು ಮುಖ್ಯ? ಅದ ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡೋದ ಕಾರಣ ವರಗಳು ಬೇಡ ಅಂತ ಹೇಳಿಲ್ಲ, ವರಗಳು ಅವಶ್ಯ, ಅದೆಲ್ಲ ಬೇಡ ಅಂತ ಹೇಳಿಲ್ಲ. ಆದರೆ ಪ್ರೀತಿಗಿಂತ ಅದು ಏನಿಲ್ಲ, ದೊಡ್ಡದಿಲ್ಲ. ಅಂದರೆ ದೇವರ ಗುಣಲಕ್ಷಣಕ್ಕಿಂತ ಅದು ದೊಡ್ಡದಿಲ್ಲ, ದೇವರ ಹೋಲಿಕೆಯಿಂದ ಅದು ದೊಡ್ಡದಿಲ್ಲ.
ಗುಣ ಮಾರದೆ, ಗುಣ ಬದಲಾಗದೆ, ದೇವರ ಹೋಲಿಕೆಯಲ್ಲಿ ಬರದೆ ಏನು ನಮಗೆ ಕೊಡಲ್ಪಟ್ಟಿದ್ರು ವೇಸ್ಟ್. ಸೈತಾನ್ ಅವನು ಆ್ಯಕ್ಚುಲಿ ಉಂಟು ಮಾಡುವಾಗ ಅವನು ಸೈತಾನ್ ಇಲ್ಲಲ್ಲ. ದೇವರು ಸೈತಾನ್ ಉಂಟು ಮಾಡಿದಾರಾ? ಇಲ್ಲ. ಸೈತಾನನ್ನು ಅವರು ಸೃಷ್ಟಿಸಿಲ್ಲ. ಅವನು ಹೇಗೆ ಸೃಷ್ಟಿಸಿದರು? ಅವನು ಅಭಿಷೇಕ ಹೊಂದಿದ ಮನುಷ್ಯ, ಉನ್ನತದಲ್ಲಿ ದೇವರು ಅವನನ್ನು ಇಟ್ಟಿದ್ದರು, ಅಂದರೆ ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದರು. ಅವನನ್ನು ಅಲಂಕಾರ ಮಾಡಿದ ಅಷ್ಟು ರೂಪವಾಗಿ. ಅವನನ್ನು ಹೇಳುವಾಗ ಎಸೈಕೆಯಲ್ಲಿ ಹೇಳ್ತಾರೆ ಅಷ್ಟು ರೂಪ ಚೆನ್ನಾಗಿತ್ತು. ಅವನು ಮುತ್ರ ಮೋದ್ರ, ಏನು ಹೇಳ್ತಾರೆ? ಮುತ್ರ ಮೋದ್ರ ಅಂತಾನೆ. ಮುತ್ರ ಮೋದ್ರ, ನೀನು ಯಾರಾಗಿದ್ದ? ಮುತ್ರ ಮೋದ್ರ ಅಂದರೆ ಅಧಿಕಾರ ಕೊಟ್ಟರು, ಎಲ್ಲ ಅವನಿಗೆ ಕೊಟ್ಟರು. ನಮ್ಮಂತ ಇಲ್ಲ, ಅವನಿಗೆ ಬೇಕಾಗಿರುವ ಕಾರ್ಯ ಕೊಟ್ಟರು. ಆದರೆ ಇಷ್ಟು ವರಗಳಿದ್ದು ಅವನಲ್ಲಿ ಏನು ಕಂಡು ಬಂದಿಲ್ಲ? ಏನು ಕಂಡು ಬಂದಿಲ್ಲ? ದೇವರಿಗೆ ವಿಧೇಯರಾಗುವಂಥ ದೇವರ ಒಳ್ಳೆ ಗುಣಗಳು ಅವನು ಕಂಡು ಅದರಲ್ಲಿ ಬದಲಾಗಿಲ್ಲ. ಅವನಿಗೆ ಸ್ವ ಎನ್ನ ಇತ್ತು. ಈ ಸ್ವಬುದ್ಧಿಯಿಂದ ಅವನು ಸತ್ಯವನ್ನು ಬಿಟ್ಟು ಕೆಳಗೆ ಬಿದ್ದ. ಕರೆಕ್ಟಾ? ಅವನು ಯಾರಾದ? ಸೈತಾನಾದ. ಸರಿಯಾ? ಅರ್ಥ ಆಯ್ತಾ? ಎಲ್ಲ ವರಗಳು ನಾವು ಇರ್ಬೋದು, ಪ್ರೀತಿ ಇಲ್ಲ ಆದರೆ ನಾವು ಸೈತಾನ್. ಪ್ರೀತಿ ಇಲ್ಲ ಆದರೆ ನೋ ಯೂಸ್. ಡು ಯು ಅಂಡರ್ಸ್ಟ್ಯಾಂಡ್? 3ನೇ ಕಾರ್ಯ ಹೋದ್ರಿ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ನಮಗಿರುವುದೆಲ್ಲ ಅನ್ನದಾನ ಮಾಡಿದರು, ಶರೀರವನ್ನು ಸುಟ್ಟಾಕಕ್ಕೆ ಒಪ್ಪಿಸಿಕೊಟ್ರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೋ ಪ್ರಯೋಜನ ಇಲ್ಲ. ಸರಿಯಾ? ಇದು 3 ಕಾರ್ಯ ಲೋಕದಲ್ಲಿ ಇದೆ. ಅನ್ಯ ಭಾಷೆ ಇದೆ, ವರಗಳಿದೆ, ದಾನ ಧರ್ಮ ಇದೆ. ಅಣ್ಣ ಇದ ಮೇಲೆ ಅವರು ಭರವಸೆ ಇಡ್ತಾರೆ. ಅಣ್ಣ ಇದು ನೀಡಿದರೆ ನಮಗೆ ಲಾಭ ಆಗುತ್ತೆ, ದೇವರು ನಮ್ಮನ್ನು ಲೋಕದಲ್ಲಿ ಆಶೀರ್ವದಿಸುತ್ತಾರೆ, ಆದರೆ ಇದು ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸೋದಿಲ್ಲ. ದೇವರ ಅಂತ ಸಿಂಹಾಸನದಲ್ಲಿ ದೇವರ ಮಹಿಮೆಯಲ್ಲಿ ಸೇರಿಸುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಏನು ಬೇಕೋ? ಪ್ರೀತಿ ಬೇಕು. ಅದಕ್ಕೆ 3ನೇ ವಾಕ್ಯದಿಂದ ಅವರು ಹೇಳ್ತಾ ಇದ್ದಾರೆ, ಪ್ರೀತಿ ಅಂದರೆ ಏನು? ಇದು ಎಲ್ಲ ಗುಣಗಳು ನಮ್ಮಲ್ಲಿ ಇರುವಂಥದ್ದೇ. ಎಲ್ಲ ವರಗಳಕ್ಕಿಂತ, ಎಲ್ಲ ದಾನ ಧರ್ಮಕ್ಕಿಂತ, ಎಲ್ಲ ಅನ್ಯ ಭಾಷೆಕ್ಕಿಂತ ದೊಡ್ಡದು. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿಯೇ. ಈ ಪ್ರೀತಿ ನಮ್ಮಲ್ಲಿ ಬರಬೇಕಾದರೆ ಪವಿತ್ರಾತ್ಮನಾದ ದೇವರು ನಮಗೆ ಅಭಿಷೇಕ ಮಾಡಬೇಕು. ಹಲ್ಲೆಲೂಯಾ. ಇದು ಮುಗಿದ ತಕ್ಷಣ ಸ್ವಲ್ಪ ಸಮಯ ನಾವೆಲ್ಲ ಕಣ್ಣೀರು ಸುರಿಸಿ ದೇವರ ಹತ್ರ ಕೇಳೋಣ, ಈ ಪ್ರೀತಿ ನನಗೆ ಬೇಕು ಏಸಪ್ಪ, ಈ ಪ್ರೀತಿ ನನಗೆ ಬೇಕು ಏಸಪ್ಪ. ನನಗೆ ಹಾಗೆ ಕಗಿ, ದ್ವೇಷ, ಕೋಪ ಇದೆಲ್ಲ ಇದೆ, ಆದರೆ ನನಗೆ ಅದು ಬೇಡ ಎಂದು ಗೊತ್ತು. ನನ್ನನ್ನು ಬಿಟ್ಟು ಅಗಲಬೇಕೆಂದು ಗೊತ್ತು. ನಾನು ಇದರಿಂದ ದೂರ ಬರಬೇಕೆಂದು ಗೊತ್ತು. ಆದರೆ ಇದು ನನ್ನನ್ನು ಡಾಮಿನೇಟ್ ಮಾಡುತ್ತೆ. ಕರೆಕ್ಟಾ? ಹೌ ಮೆನಿ ಆಫ್ ಅಗ್ರಿ ವಿತ್ ಇಟ್? ನಮ್ಮನ್ನು ಡಾಮಿನೇಟ್ ಮಾಡುತ್ತೆ. ಇದು ಡಾಮಿನೇಟ್ ಮಾಡೋಕ್ಕೆ ಕಾರಣ ಏನು ಗೊತ್ತಾ? ಪರಿಶುದ್ಧ ಆತ್ಮನಾದ ದೇವರು ನಮ್ಮಲ್ಲಿ ಬಲವಾಗಿ ಇಲ್ಲ. ಸೈತಾನ ತಂತ್ರ ಹೇಗೆ ಗೊತ್ತಾ? ಹೇಗಾದರೂ ನಮ್ಮಲ್ಲಿರುವ ನಂಬಿಕೆಯನ್ನು, ಪವಿತ್ರಾತ್ಮನ ಕ್ರಿಯೆಗಳನ್ನು ದುಃಖಪಡಿಸಬೇಕೆಂದು ಸೈತಾನ ಇದೆಲ್ಲ ನಮ್ಮೊಳಗೆ ತರುತ್ತಾನೆ. ಆದರೆ ಇದು ಜಯಿಸಬೇಕಾದರೆ ಪವಿತ್ರಾತ್ಮದಲ್ಲಿ ನಾವು ತುಂಬಿರಬೇಕು. ಹಲ್ಲೆಲೂಯಾ. ಇದಕ್ಕೆ ರಹಸ್ಯ ಏನು ಗೊತ್ತಾ? ಈ ಥರ ಬರುವಾಗ ನೀವು ಯಾರೊಂದಿಗೆ ಮಾತಾಡಬೇಡ್ರಿ, ಯಾರೊಂದಿಗೆ ಜಗಳ ಮಾಡಬೇಡ್ರಿ, ಯಾರೊಂದಿಗೆ ಹಿಂಸೆ ಮಾಡಬೇಡ್ರಿ, ಮೊಣಂಕಾಳು ಊರಿ ಪ್ರಾರ್ಥನೆ ಮಾಡಿರಿ. ಈ ಪ್ರೀತಿಯಿಂದ ದೇವರು ನಿಮ್ಮನ್ನು ತುಂಬಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ನೀವು ಅವರನ್ನು ಪ್ರೀತಿಸಬಹುದು, ಅವರೊಂದಿಗೆ ಚೆನ್ನಾಗಿ ಮಾತಾಡಬಹುದು. ಇಲ್ಲದಾದರೆ ನಾವು ಏನು ಮಾಡ್ತೀವಿ? ನಮ್ಮಲ್ಲಿ ಕಹಿ ಬರುವಾಗ, ಕೋಪ ಬರುವಾಗ ನಮ್ಮನ್ನು ರಿಯಾಕ್ಟ್ ಮಾಡುವಂತೆ ಮಾಡುತ್ತೆ. ನಮ್ಮಲ್ಲಿ ರಿಯಾಕ್ಷನ್ ಬರುತ್ತಲ್ಲ, ರಿಯಾಕ್ಟ್ ಮಾಡುವಂತೆ ಬರುತ್ತೆ. ಮುಖದಲ್ಲಿ ನಾವು ತೋರಿಸ್ತೀವಿ, ಮಾತು ಮುಖ ಮೂಲಕವಾಗಿ ತೋರಿಸ್ತೀವಿ. ಇಟ್ಸ್ ಕೈಂಡ್ ಆಫ್ ಥಿಂಗ್ಸ್. ಆದರೆ ಇದಕ್ಕೆ ಜಯ ಹೆಂಗೆ ಎಲ್ಲಿದೆ ಅಂದರೆ, ದೇವ ಸಮೂಹದಲ್ಲಿ ಅನ್ಯ ಭಾಷೆಯಿಂದ ಸ್ತೋತ್ರ ಮಾಡಿ ಸ್ತುತಿಸಿ ದೇವರ ಪ್ರೀತಿ ಕೇಳ್ರಿ, ದೇವರ ಅಭಿಷೇಕಕ್ಕಾಗಿ ಕೂತಿರಿರಿ. ದೇವರ ಅಭಿಷೇಕ ನಮ್ಮನ್ನು ತುಂಬಿಸಿ ಅದನ್ನು ಜಯಿಸುವಂತೆ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಅದ ಜಯ. ಹಲ್ಲೆಲೂಯಾ. 3ನೇದು ಕಾರ್ಯ, ತುಂಬ ಟೈಮ್ ಅವನು 3ನೇ ಕಾರ್ಯ ಮುಗಿಸ್ತೀನಿ. 3ನೇದು ಕಾರ್ಯ 11ನೇ ವಚನ ಓದಿ ಅಮ್ಮ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಹಲ್ಲೆಲೂಯಾ. ಓಕೆ, ಇದು ಅರ್ಥ ಮಾಡ್ಕೋಬೇಕಾದ್ರೆ 6ನೇ ವಾಕ್ಯದಿಂದ ಓದುವಾಗ ಗೊತ್ತಾಗುತ್ತೆ. 6ನೇ ವಚನದಿಂದ 10ವರೆಗೆ ಓದುವಾಗ ಗೊತ್ತಾಗುತ್ತೆ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟ. ಫಸ್ಟ್ ಕಾರ್ಯ ಅರ್ಥ ಮಾಡ್ಕೊಳ್ರಿ. ಟೋಟಲ್ ಇದರಲ್ಲಿ
6, 7, 8, 9, 10 5 ಕಾರ್ಯ ಬಾಕಿ ಇರ್ತವೆ. ಫಸ್ಟ್ ಒಂದು, ನಾವು ದೇವರಿಗೆ ಅಶಕ್ತರಾಗಿದ್ದಾಗ ಕ್ರಿಸ್ತನು ಆ. ನೇಮಿತ ಕಾಲದಲ್ಲಿ ಆ. ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಮಗಾಗಿ ಪ್ರಾಣ ಕೊಟ್ಟನು. ಅಂದರೆ ನಾವು ಕೆಟ್ಟವರು, ನಾವು ಅಸಕ್ತರು, ಇಲ್ಲ ನಾವು ಅಯೋಗ್ಯ ಜನರು, ಆದರೆ ದೇವರು ನನಗಾಗಿ ಏನು ಮಾಡಿದ್ದ? ಕರೆಕ್ಟಾ? ಪ್ರಾಣ ಕೊಟ್ಟಿದ್ದ. ಕರೆಕ್ಟಾ? ಹಾಗೆ ದೇವರು ನಮ್ಮನ್ನು ಯಾವಾಗ ಪ್ರೀತಿಸಿದರು? ಯಾವಾಗ ಪ್ರೀತಿಸಿದರು? ಯಾವಾಗ ದೇವರು ನಮ್ಮನ್ನು ಪ್ರೀತಿಸಿದರು? ನಾವು ದ್ರೋಹಿಗಳಾಗಿರುವಾಗ, ದುನ್ಮಾರ್ಗರಾಗಿರುವಾಗ, ದೇವರನ್ನು ದೂಷಿಸುವಾಗ, ದೇವರಿಗೆ ವಿರೋಧವಾಗಿ ತಪ್ಪು ಮಾಡುವಾಗ, ದೇವರಿಗೆ ವಿರೋಧವಾಗಿ ಅನ್ಯಾಯ ಮಾಡುವಾಗ ದೇವರು ನಮ್ಮನ್ನು ಏನು ಮಾಡಿಲ್ಲ? ಏನು ಮಾಡಿಲ್ಲ? ನ್ಯಾಯ ತೀರ್ಪು ಕೊಟ್ಟಿಲ್ಲ. ನಮ್ಮನ್ನು ನಾಶನಕ್ಕೆ ಕೊಡದೆ ನಮಗಾಗಿ ಏನು ಮಾಡಿದ್ದ? ತಮ್ಮ ಜೀವವನ್ನೇ ಕೊಟ್ಟಿದ್ದ. ಎಲ್ಲರೂ ಅಲ್ಲಿ ಹೇಳೋಣ. ಅರ್ಥ ಆಯ್ತಾ? ನಾವು ಕೆಲವರು ಒಳ್ಳೆಯವರಾಗಿರುವಾಗ ನಾವು ಅವ್ರಿಗೆ ಒಳ್ಳೇದು ಮಾಡ್ತೀವಿ ಅಲ್ವಾ? ಇಲ್ಲ, ನೆಕ್ಸ್ಟ್ ವಾಕ್ಯ ಓದುವಾಗ ಇರುತ್ತೆ ನೋಡ್ರಿ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾರಾದರೂ ಧೈರ್ಯ ಮಾಡಿದರೂ ಕರೆಕ್ಟಾ? ಒಳ್ಳೆಯವರಿಗೆ ಒಬ್ರು ಒಳ್ಳೆ ಮಾಡಕ್ಕೆ ಬರ್ತಾರೆ. ಖಂಡಿತವಾಗಿ ಒಳ್ಳೇದು ಮಾಡುವವನಿಗೆ ಯಾವುದೋ ಒಂದು ಜೀವ ಕೊಡುವಂತೆ ಪ್ರೀತಿಸ್ತಾರೆ. ಆದರೆ ನಮಗೆ ಜೀವ ಕೊಟ್ಟಿದ್ದು ಯಾವಾಗ ಗೊತ್ತಾ? ನಾವು ಪಾಪಿಗಳಾಗಿರುವಾಗ, ಅಂದರೆ ದಂಡನೆಗೆ ಗುರಿಯಾಗಿರುವಾಗ, ಅಕ್ರಮಕ್ಕೆ ನಾಶನಕ್ಕೆ ಗುರಿಯಾಗಿರುವಾಗ, ನರಕಕ್ಕೆ ಪಾತ್ರವಾಗಿರುವಾಗ ನಮ್ಮನ್ನು ಕಂಡು ದೇವರು ಇವರು ಅಸಹ್ಯವಾದವರು ಎಂದು ಅನ್ನಿಸುವಾಗ ನಮಗೇನು ಕೊಟ್ಟರು? ದೇವರು ಜೀವ ಕೊಟ್ಟಿದ್ರು. ಅಲ್ಲೆಲ್ಲೂಯ. ಇದು ಮನಸ್ಸು ಇಟ್ಕೊಳ್ರಿ, ಯಾವಾಗ ನಿಮಗೆ ಗೊತ್ತಾಗುತ್ತೆ. ಸರಿಯಾ? ದೇವರು ಜೀವ ಕೊಟ್ಟರು. 9. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ನಮ್ಮನ್ನು ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲ. ಎಲ್ಲರೂ ಅಲ್ಲಿ ಹೇಳೋಣ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಾನು ಯಾಕೆ ದೇವರಲ್ಲಿ ಉಲ್ಲಾಸಿಸುತ್ತೇನೆ ಅಂದರೆ, ನಾನು ಪಾಪಿಯಾಗಿರುವಾಗಲೇ ದೇವರು ನನಗಾಗಿ ಜೀವ ಕೊಟ್ಟರಲ್ಲ. ಈಗ ನಾನು ಯಾರಾಗಿದ್ದೀನಿ? ನೀತಿವಂತನಾಗಿದ್ದೀನಿ. ಈಗ ನನಗೆ ಒಂದು ನಿಶ್ಚಯ ಇದೆ. ಏನು ನಿಶ್ಚಯ? ಖಂಡಿತವಾಗಿ ನನ್ನನ್ನು ಕೋಪಾಗ್ನಿಗೆ ತಪ್ಪಿಸಿ ನಿತ್ಯ ಜೀವ ಒಳಗೆ ತರುತ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನಾನು ದೇವರಲ್ಲಿ ಯಾರಾಗಿರ್ತೀನಿ? ಉಲ್ಲಾಸವಾಗಿರ್ತೀನಿ. ಅದ ರಹಸ್ಯ. ಅವರು ನಮ್ಮನ್ನು ಬಿಡುವುದೇ ಇಲ್ಲ. ನೀನು ತಪ್ಪು ಮಾಡುವಾಗಲೇ ನಿನ್ನನ್ನು ಪ್ರೀತಿಸಿದಿರಲ್ಲ. ಈಗ ನೀವು ದೇವರ ಬಳಿಗೆ ಬಂದಿದ್ದೀರಿ, ದೇವರ ಮಕ್ಕಳಾಗಿ ಬಂದಿದ್ದೀರಿ. ನಿಮ್ಮನ್ನು ದೇವರು ಹೇಗೆ ಬಿಡಲಿ? ನಿಮ್ಮನ್ನು ಬಿಡುವುದೇ ಇಲ್ಲ. ಇದನ್ನು ನಾನು ಅರಿದ ತಕ್ಷಣ ಅವ್ರು ಹೇಳ್ತಾರೆ, ಕರ್ತನಲ್ಲಿ ಉಲ್ಲಾಸವಾಗಿರ್ತೇನೆ. ಹಲ್ಲೆಲೂಯಾ. ಅದು ದೃಢವಾಗಿರುವುದು, ಅದನ್ನು ಅರಿದುಕೊಂಡು ಎಲ್ಲ ಕಾರ್ಯದಲ್ಲಿ ದೇವರು ಸ್ತೋತ್ರ ಮಾಡುವುದು, ಉಲ್ಲಾಸವಾಗಿರುವುದು. 3ನೇದು ಕಾರ್ಯ, ನಾನು ಪಾಪಿಯಾಗಿರುವಾಗಲೇ ಜೀವ ಕೊಟ್ಟರಲ್ಲ, ಈಗ ನೀತಿವಂತನಾಗಿದ್ದೇನೆ, ನನ್ನನ್ನು ದೇವರು ಕೈ ಬಿಡುವುದಿಲ್ಲ. ಮಹಿಮೆ ಒಳಗೆ ಸೇರಿಸುತ್ತಾರೆ, ನೀತಿಯದೊಳಗೆ ಸೇರಿಸ್ತಾರೆ. 10 ಓದಿ ಅಮ್ಮ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವನಾಲೆ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲ. ನನಗದ ಆಶ್ಚರ್ಯ. ಆತನು ತಮ್ಮ ಶರೀರವನ್ನು ಬಿಚ್ಚಲ್ಪಡುವುದಕ್ಕೆ ರಕ್ತ ಸುರಿಸಿ ಬಾಧೆ ಹೊಂದಿ ಜೀವವನ್ನು ನಮಗಾಗಿ ಕೊಟ್ಟು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ರಕ್ಷಿಸಿದ್ದ. ಈ ರಕ್ಷಣೆಯ ವೈರಾಗ್ಯ ಏನು ಗೊತ್ತಾ? ಅವನು ಮೃತ್ಯುಂಜಯ ಹೊಂದಿದ ಮೇಲೆ ಆತನಿಗೊಂದು ತೀರ್ಮಾನ ಇದೆ. ಆ ಜೀವವು ನಮ್ಮನ್ನು ನಿತ್ಯ ಜೀವ ಒಳಗೆ ತರುತ್ತದೆ. ಅದು ಹೇಳ್ತಾರೆ ನೋಡ್ರಿ, 17ನೇ ವಚನದಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ. 17 17 17
ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವ ಭರಿತರಾಗಿ ಆಳುವುದು ಮತ್ತು ನಿಶ್ಚಯ ಭರಿತರಾಗಿ ಆಳುವುದು ಅಂದ್ರೆ ನೀವು ಎಲ್ಲಿ ಹೋಗ್ತೀರಿ? ಆಳುವುದಂದ್ರೆ ಏನರ್ಥ? ಸಿಂಹಾಸನದಲ್ಲಿ. ಅವ್ರು ಹೇಳ್ತಾರೆ ನೋಡ್ರಿ, ದೇವರಿಂದಲೇ ಕ್ರಿಸ್ತನಿಂದಲೇ ನಾನು ಎಲ್ಲಿ ಹೋಗುವೇನು? அந்த ಸಿಂಹಾಸನದಲ್ಲಿ ನಾನು ಸೇರಿ ಈ ಲೋಕವನ್ನು ಆಳುವೇನು ಎಂಬುದು ಮತ್ತು ನಿಶ್ಚಯವಲ್ಲ. ಹಲ್ಲೆಲೂಯಾ. ಇವಾಗ ಹೇಳ್ರಿ, ದೇವರಲ್ಲಿ ನಾವು ಉಲ್ಲಾಸವಾಗಿರುತ್ತೇವೆ ಅಲ್ಲ? ದೇವರಿಗೆ ಸ್ತೋತ್ರ ಮಾಡಬೇಕು, ಸ್ತುತಿಸಬೇಕು. ನೀವು ಅನಿಸ್ಕೊಳ್ರಿ, ನೀವು ನಂಬಿ ದೇವರ ಬಳಿಗೆ ಬಂದಿದ್ದೀರಲ್ಲ, ಕೃಪೆ ಒಳಗೆ ಬಂದಿದ್ದೀರಲ್ಲ. ನೀವು ಪಾಪಿಯಾಗಿರುವಾಗಲೇ ಜೀವ ಕೊಟ್ಟರಲ್ಲ, ಈಗ ನೀವು ಕೃಪೆ ಒಳಗೆ ಬಂದಿದ್ದೀರಿ. ದೇವರ ಈ ಕರುಣೆಯನ್ನು ಹೊಂದಿದ್ದೀರಿ, ನೀತಿವಂತರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ನಿಮ್ಮನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದ್ದರಿಂದ ಆತನ ಜೀವವು ನಿಮ್ಮನ್ನು ಅಲ್ಲಿ ಕುಳ್ಳಿರಿಸುವಂತೆ ಶಕ್ತಿಯುಳ್ಳದಾಗಿದೆ. ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನು ಮಹಿಮೆಯೊಳಗೆ ಸೇರಿಸುತ್ತಾನೆ. ಆದ್ದರಿಂದ ಪೌಲ್ ಹೇಳ್ತಾನೆ, ನಾವು ದೇವರಲ್ಲಿ ಉಲ್ಲಾಸವಾಗಿರುತ್ತೇವೆ. ನಾವೆಲ್ಲ ಎದ್ದು ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಕರ್ತನಲ್ಲಿ ಉಲ್ಲಾಸವಾಗಿ ಇರುವಂಥದ್ದು ನಾವು ಕಲಿಬೇಕು. ಹಲ್ಲೆಲೂಯಾ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ಆಮೆ ನೀನೇ యేసయ్య, ನನ್ನ ಐಶ್ವರ್ಯ ವಾಯಮೆ, ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಆಮೆನ್. ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಚಪ್ಪಾಳೆ ತಟ್ಟಿ ಸಂತೋಷವಾಗಿ ಆಡ್ರಿ. ಸ್ತೋತ್ರ ದೇವರಲ್ಲಿ ಉಲ್ಲಾಸಿಸೋಣ. యేసయ్య. ಓ ರಬಲ ಶಗದ ನಮಲ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ ಆಮೆನ್. ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ ಓ ರಬಲ ರದನ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನನ್ನನ್ನು ಮಹಿಮೆಯಲ್ಲಿ ಸೇರಿಸುವುದಕ್ಕೆ ನೀನೇ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ನ ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ
ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, స్తోత్ర స్తోత్ర యేసయ్య, స్తోత్ర స్తోత్ర యేసయ్య. ಹಲ್ಲೆಲೂಯಾ. ನಾವೆಲ್ಲರ ಸ್ವಲ್ಪ ಹೊತ್ತು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರ ಬಳಿಗೆ ಕೇಳ್ರಿ, ಏಸಪ್ಪ ಸ್ವಲ್ಪ ಹೊತ್ತು ಎಲ್ಲರ ಪ್ರಾರ್ಥನೆ ಮಾಡ್ರಿ. ದೇವರೇ, ಪರಿಶುದ್ಧ ಆತ್ಮನು ನನಗೆ ಬೇಕಪ್ಪ, ಈ ಪ್ರೀತಿ ನನಗೆ ಬೇಕು ಸ್ವಾಮಿ, ಈ ಪ್ರೀತಿ ನನಗೆ ಬೇಕು ಎಂದು ದೇವರ ಬಳಿಗೆ ಕೇಳ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರೇ, ನನ್ನನ್ನು ಹಿಂಸಿಸುವಾಗ ನಾನು ಸೋಲುತ್ತೇನಪ್ಪ, ನನಗೆ ವಿರುದ್ಧವಾದ ಕಾರ್ಯ ಬರುವಾಗ ಸೋತು ಹೋಗ್ತೀನಿ. ದೇವರೇ ಅಯ್ಯ, ಅವರನ್ನು ಪ್ರೀತಿಸುವಂತ ನನ್ನಲ್ಲಿ ನಿನ್ನ ಪ್ರೀತಿ ಹೆಚ್ಚಿಸಲಿ ದೇವರೇ, ನಿನ್ನ ಪ್ರೀತಿ ನನ್ನಲ್ಲಿ ಸುರಿಸಲಿ ದೇವರೇ. ನನ್ನಲ್ಲಿ ದೇವರ ಕಂಡು ಬರಬೇಕಪ್ಪ, ನನ್ನಲ್ಲಿ ದೇವರ ಗುಣಗಳು ಕಂಡು ಬರಬೇಕೇಸಯ್ಯ. ವಾಕ್ಯ ಹೇಳುತ್ತದೆ, ನಾನು ಅನ್ಯ ಭಾಷೆಯಲ್ಲಿ ಮಾತಾಡಿದರು, ದೇವರ ದೂದರ ಭಾಷೆಯಲ್ಲಿ ಮಾತಾಡಿದರು, ಪ್ರೀತಿ ಇಲ್ಲದಿದ್ದರೆ ನನಗೆ ಏನು ಪ್ರಯೋಜನ ಇದೆ ಏಸಯ್ಯ. ನಾನು ವರಗಳನ್ನು ಹೊಂದಿ ಅನೇಕರನ್ನು, ಸತ್ತವರನ್ನು ಬದುಕಿಸುವಂಥ ವರಗಳು ಹೊಂದಿದರು, ಅನೇಕ ಕಾರ್ಯಗಳು ನನ್ನಿಂದ ಸೂಚಮ ಕಾರ್ಯಗಳು ನಡೆದಿದ್ದರು. ನನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾನು ಏನೂ ಇಲ್ಲ ಏಸಪ್ಪ. ನಾನು ಇನ್ನೊಬ್ಬರಿಗೆ ಅನ್ನದಾನ ಮಾಡಿದರು, ಇನ್ನೊಬ್ಬರಿಗೆ ಬೇಕಾದ ಕಾರ್ಯಗಳು ಕೊಟ್ಟರು, ನಾನು ದೇವರೇ ನನ್ನಲ್ಲಿ ಇರುವ ಎಲ್ಲ ಕಾರ್ಯಗಳು ದಾನ ಮಾಡಿದರು. ನನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ, ಗುಣ ಮಾರ್ಪಡದೇ ಇದ್ದರೆ, ದೇವರ ಪ್ರೀತಿ ದೇವರ ಗುಣಲಕ್ಷಣಗಳು ನನ್ನಲ್ಲಿ ಇಲ್ಲದಿದ್ದರೆ ನನಗೇನು ಪ್ರಯೋಜನ ಏಸಯ್ಯ. ದೇವರೇ, ವಾಕ್ಯ ಹೇಳುತ್ತದೆ, ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಉಲ್ಲಾಸವಾಗಿರಬೇಕಪ್ಪ, ನಾನು ದೇವರನ್ನು ಸ್ತುತಿಸಬೇಕೇಸಪ್ಪ, ಕೊಂಡಾಡಬೇಕೇಸಪ್ಪ. ದೇವರೇ, ನಾನು ಮನುಷ್ಯನ ಮುಂದೆ ಇಲ್ಲ ಏಸಯ್ಯ, ದೇವರ ಮುಂದೆ ನಿಲ್ಲುವವನಾಗಿರಬೇಕಪ್ಪ. ವಾಕ್ಯ ಹೀಗೆ ಹೇಳುತ್ತದೆ, ಮನುಷ್ಯನ ಮುಂದೆ ಮೇಮೆಯಾಗಿ ಜೀವಿಸುವುದಕ್ಕೆ ಇಷ್ಟಪಡುವವನು, ಹೆಮ್ಮೆಯಾಗಿ ಜೀವಿಸಕ್ಕೆ ಇಷ್ಟಪಡುವವನು ತಪ್ಪುವಾಗಿ ನಡೆಸ್ತಾನೆ. ಆದರೆ ದೇವರ ಮುಂದೆ ಮಹಿಮೆಯಾಗಿ ಜೀವಿಸುವುದಕ್ಕೆ ನಾನು ಇಷ್ಟಪಡಬೇಕೇಸಪ್ಪ. ನನಗೆ ಕೃಪೆ ತೋರಿಸು ದೇವರೇ, ನನಗೆ ಕೃಪೆ ತೋರಿಸು ದೇವರೇ. ಸಭೆ ಮಕ್ಕಳನ್ನು ಆಶೀರ್ವದಿಸೇಸಪ್ಪ. ಸ್ತೋತ್ರ ಅಣ್ಣವರೇ, ಜವಮನೆ. ಪರಿಶುದ್ಧನಾದಂಥ ಕರ್ತನೆ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಅಪೊಸ್ತಲನಾದಂಥ ದೇವರೇ, ಪೌಲನ ವಾಕ್ಯಗಳನ್ನು ಕೇಳುವಾಗ ದೇವರೇ, ಕ್ರಿಸ್ತನ ನಂಬಿಕೆ, ಕ್ರೈಸ್ತರ ಜೀವಿತದ ಕರ್ತನೆ ಅಪ್ಪ, ಒಂದು ಎತ್ತರವಾದಂಥ ಅನುಭವ ದೇವರೇ ಈ ವಾಕ್ಯಗಳಲ್ಲಿ ಪ್ರಕಟವಾಗುತ್ತದೆ ದೇವರೇ. ಕರ್ತನೆ, ಪೌಲನ ಹೇಳುವಾಗ ಬರುವಂಥ ಉಪದ್ರವಗಳಲ್ಲಿಯೂ ನಾನು ಉಲ್ಲಾಸವಾಗಿದ್ದೇನೆ ಅನ್ನುವಂಥ ಆ ಒಂದು ಮಾತು ಕರ್ತನೆ ನಮಗೆ ಸವಾಲಾಗಿ ಕರ್ತನೆ, ನಮ್ಮ ನಂಬಿಕೆಗೆ ದೇವರೇ, ನಮ್ಮ ನಂಬಿಕೆಯನ್ನು ದೇವರೇ ತೂಗಿ ದೇವರೇ ಕರ್ತನೆ ಅಪ್ಪ ವೇಯ್ ಮಾಡುತ್ತದೆ ಅಪ್ಪ. ಕರ್ತನೆ, ಈ ವಾಕ್ಯದ ಮುಂದೆ ನಿಂತು ದೇವರೇ ಈ ವಾಕ್ಯಗಳನ್ನು ಹೇಳುವಂಥ ಅರ್ಹತೆಯು ಯೋಗ್ಯತೆ ಇಲ್ಲದೆ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಕರ್ತನೆ. ನಮಗೆ ಬರುವಂಥ ನಿಂದೆಗಳಲ್ಲಿಯೂ, ಉಪದ್ರವಗಳಲ್ಲಿಯೂ, ಹೋರಾಟಗಳಲ್ಲಿಯೂ, ನಂಬಿಕೆಗೆ ವಿರುದ್ಧವಾಗಿ ಬರುವಂಥ ಪರೀಕ್ಷೆಗಳಲ್ಲಿಯೂ ಕರ್ತನೆ ಅಪ್ಪ ಉಲ್ಲಾಸದಿಂದಿರುವಂತೆ ಆ ರಕ್ಷಣೆಯ ಆನಂದವನ್ನ ಕರ್ತನೆ, ರಕ್ಷಣೆಯ ಉಲ್ಲಾಸವನ್ನ ನಮ್ಮ ಹೃದಯಗಳಲ್ಲಿ ದೇವರೇ ಈ ದಿವಸ ಈ ಸಮಯದಲ್ಲಿ ದೇವರೇ ನೀವು ಧಾರಾಳವಾಗಿ ಅನುಗ್ರಹಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಕ್ರಿಸ್ತ ನಂಬಿಕೆಯ ಮೂಲಕ ನಮ್ಮ ದೇವರ ಮಹಿಮೆಯಲ್ಲಿ ನಾವು ಪಾತ್ರರಾಗುತ್ತೇವೆ, ಬಾಧ್ಯರಾಗುತ್ತೇವೆ ಅನ್ನುವಂಥದ್ದನ್ನು ನೆನಪಿಗೆ ತಂದು ಈ ನಂಬಿಕೆಯನ್ನು ಕಳೆಗುಂದುವಂತೆ, ಈ ನಂಬಿಕೆಯನ್ನು ಕರ್ತನೆ ಕುಂದಿ ಹೋಗುವಂತೆ, ಈ ನಂಬಿಕೆಯಲ್ಲಿ ದೇವರೇ ಕಡಿಮೆಯಾಗುವಂತೆ, ನಮ್ಮ ಜೀವಿತಗಳಲ್ಲಿ ಬರುವಂಥ ಯಾವ ಒಂದು ಉಪದ್ರವಗಳಲ್ಲಿಯೂ ದೇವರೇ ನಾವು ಸೋಲದಂತೆ ದೇವರೇ, ನಾವು ನಿಲ್ಲುವಂತೆ ದೇವರೇ ನಿಮ್ಮ ಕೃಪೆಯನ್ನು ನಾವು ಕೇಳುತ್ತೇವೆ ಅಪ್ಪ. ಈ ದಿವಸದಲ್ಲಿ ನಮ್ಮ ಪರಿಸ್ಥಿತಿ ಒಂದು ಚಿಕ್ಕ ವಿಷಯ ಬಂದರೂ
ಆದರೂ ನಾವು ಸೋತು ಹೋಗುತ್ತೇವೆ, ಕುಗ್ಗಿ ಹೋಗುತ್ತೇವೆ, ಕಳೆಗುಂದುತ್ತೇವೆ ಅಪ್ಪ. ಆದರೆ ನಾವು ನಂಬುತ್ತೇವೆ, ನಮ್ಮ ನಂಬಿಕೆಯನ್ನು ಬಲಪಡಿಸುವಂತ ದೇವರಿದ್ದಾರೆ. ನಮ್ಮ ನಂಬಿಕೆಯನ್ನು ಆರಂಭಿಸಿದ ಆತನು ಅದನ್ನು ಕೊನೆಗಾಣಿಸುವುದಕ್ಕೂ ಶಕ್ತನಾಗಿರೋದ್ರಿಂದ ಕರ್ತನೆ, ಯಾವ ಉಪದ್ರವಗಳು ಬಂದರೂ ಕೂಡ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರೇ ನಾವು ಉಲ್ಲಾಸಿಸುವಂತೆ ಅಪ್ಪ ಕರ್ತನೆ ನಮಗೆ ಕೃಪೆಯನ್ನು ಕೊಡಿ. ನಮ್ಮ ಆತ್ಮವನ್ನು ಬಲಪಡಿಸಿ ನಿಮ್ಮ ಪ್ರೀತಿಯ ರಸವು ಪವಿತ್ರಾತ್ಮನ ಮೂಲಕವಾಗಿ ಅಪ್ಪ ಧಾರಾಳವಾಗಿ ತುಂಬಲ್ಪಟ್ಟಂತ ಅನುಭವದೊಳಗೆ ನಮ್ಮನ್ನು ನಡೆಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಕರ್ತನೆ, ಈ ವಾಕ್ಯಗಳಲ್ಲಿ ಒಂದು ತಪ್ಪಿ ಹೋಗದೆ ಈ ವಾಕ್ಯಗಳು ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲ ಕೊಡುವಂತೆ ಅಪ್ಪ ಇದು ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟು ದೇವರ ಆತ್ಮನಿಂದ ಕಾಯಲ್ಪಟ್ಟು ಇದು ಫಲಭರಿತವಾದ ಮರವಾಗಿ ಕರ್ತನೆ ನಮ್ಮನ್ನು ನಿಲ್ಲಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ.